ಹಲೋ ಯಾರು ಈ ಒಂದು ಸಂಚಿಕೆಯಲ್ಲಿ ನಾವು ಆಗಸ್ಟ್ ತಿಂಗಳಲ್ಲಿ ಕವರ್ ಆಗಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ ಮೇಲಿನ ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲಿನ ಟಾಪಿಕ್ಸನ್ನು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಇದರಲ್ಲಿ ಮೊದಲನೇ ಒಂದು ಟಾಪಿಕ್ ಇಂಡಿಯಾ ಆ್ಯಂಡ್ ಗ್ಲೋಬಲ್ ಸೌತ್, ಅಂದರೆ ಭಾರತ ಮತ್ತು ಜಾಗತಿಕ ದಕ್ಷಿಣ ರಾಷ್ಟ್ರ, ಅಂದರೆ ಇಲ್ಲಿ ಜಾಗತಿಕವಾಗಿ ದಕ್ಷಿಣದಲ್ಲಿ ಬರುವಂಥ ರಾಷ್ಟ್ರಗಳ ನಡುವಿನ ಸಂಬಂಧಗಳ ಕುರಿತಾಗಿ ಈ ಒಂದು ಟಾಪಿಕಲ್ಲಿ ನಾವು ತಿಳ್ಕೊಳ್ಳಲಿದ್ದೀವಿ. ಸೊ ಹಾಗಿದ್ರೆ ಯಾಕೆ ಈ ಗ್ಲೋಬಲ್ ಸೌತ್ ಅನ್ನುವಂಥದ್ದು ಇವಾಗ ಸುದ್ದಿಯಲ್ಲಿದೆ ಅಂತ ನೋಡೋಣ. ಸೊ ಇಂಡಿಯಾ ಹೋಸ್ಟೆಡ್ ದಿ ಥರ್ಡ್ ವೈಸ್ ಆಫ್ ಗ್ಲೋಬಲ್ ಸಮಿಟ್ ಇನ್ ವರ್ಚುವಲ್ ಮೂಮೆಂಟ್, ಅಂದರೆ ಇಲ್ಲಿ ವರ್ಚುವಲ್ ಆಗಿ ಏನು ಮಾಡಿದ್ದಾರೆ ಅಂತಂದರೆ ಭಾರತ ಮೂರನೇ ಬಾರಿಯಾಗಿ ಈ ಗ್ಲೋಬಲ್ ಸೌತ್ ಸಮಿಟ್ನ, ಅಂದರೆ ಭಾರತ ಯಾವ ರೀತಿ ಗುರುತಿಸಿಕೊಳ್ಳುತ್ತೆ ಅಂತಂದರೆ ತನ್ನನ್ನು ತಾನು ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಧ್ವನಿಯಾಗಿ ಗುರುತಿಸಿಕೊಳ್ಳುತ್ತೆ. ಸೊ ಇದರ ಒಂದು ಸಮಿತನ ಅಥವಾ ಇದರ ಒಂದು ಸಮಾವೇಶವನ್ನು ಮೂರನೇ ಬಾರಿಯಾಗಿ ಇದರ ಒಂದು ಆತಿಥ್ಯವನ್ನು ಭಾರತ ಬಯಸಿಕೊಂಡಿರುತ್ತೆ. ಹಾಗಿದ್ರೆ ಇಲ್ಲಿ ಭಾರತ ಯಾವ ರೀತಿ ತಮ್ಮ ಒಂದು ವಿದೇಶಾಂಗ ನೀತಿಯಲ್ಲಿ ಅಳವಡಿಸಿಕೊಳ್ಳುವಂಥ ಪ್ರಮುಖವಾದಂಥ ಒಂದು ತತ್ವ ಏನಂತಂದರೆ ಇಲ್ಲಿ ವಸುದೈವ ಕುಟುಂಬಕಂ, ಅಂದರೆ ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ಹೇಳಿ ಪರಿಗಣನೆ ಮಾಡುತ್ತೆ. ಸೊ ಆ ತತ್ವಕ್ಕೆ ಬದ್ಧವಾಗಿ ಈ ಭಾರತ ಏನು ಮಾಡ್ತಾ ಇದೆ ಅಂತಂದರೆ ಈ ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಒಂದು ಧ್ವನಿಯಾಗಿ ತನ್ನನ್ನು ತಾನು ಗುರುತಿಸ್ಕೊಳ್ತಾ ಇದ್ದ. ಹಾಗಿದ್ರೆ ಈಗ ನಡೆದಿರುವಂಥ ಅಂದರೆ ಮೂರನೇ ಒಂದು ವಾಯ್ಸ್ ಆಫ್ ಗ್ಲೋಬಲ್ ಸಮಿಟ್ನ ಒಂದು ಹೈಲೈಟ್ಸ್ಗಳೇನು ಅಂತ ನೋಡೋಣ, ಪ್ರಮುಖ ಅಂಶಗಳು, ಅದರಲ್ಲಿ ಏನೆಲ್ಲ ಒಂದು ಬೆಳವಣಿಗೆಗಳು ಕಂಡು ಬಂದಿದ್ದು ಅಂತ ನೋಡೋಣ. ಸೊ ಈ ಒಂದು ಸಮಾವೇಶದಲ್ಲಿ 123 ದೇಶಗಳು ಇಲ್ಲಿ ಭಾಗಿಯಾಗಿರುತ್ತೆ. ಸೊ ಈ ಒಂದು ಸಭೆಗೆ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಒಂದು ಆಹ್ವಾನವನ್ನು ಭಾರತ ಕೊಟ್ಟಿರುವುದಿಲ್ಲ. ಹಾಗೆ ಸೊ ಇದರಲ್ಲಿ ಹ್ಯೂಮ್ಯಾನ್ ಸೆಂಟ್ರಿಕ್ ಗ್ಲೋಬಲ್ ಡೆವಲಪ್ಮೆಂಟ್ ಕಾಂಪ್ಯಾಕ್ಟ್ ಟು ಅಡ್ರೆಸ್ ದ ರೈಸಿಂಗ್ ಡೆಪ್ತ್ ಆಫ್ ದ ಡೆವಲಪಿಂಗ್ ಕಂಟ್ರಿ ಫಾರ್ ದ ಗ್ಲೋಬಲ್ ಸೌತ್. ಸೊ ಇಲ್ಲಿ ಯಾವ ರೀತಿ ನಿರ್ಣಯವನ್ನು ಕೈಗೊಳ್ಳಲಾಗತ್ತೆ ಅಂತಂದರೆ ಮಾನವ ಕೇಂದ್ರಿತ ಒಂದು ಜಾಗತಿಕ ಅಭಿವೃದ್ಧಿಯ ಕಡೆಗೆ ಭಾರತ ಇಲ್ಲಿ ಗಮನವನ್ನು ನೀಡುತ್ತೆ. ಹಾಗೆ ಏನು ಜಾಗತಿಕ ದಕ್ಷಿಣ ರಾಷ್ಟ್ರಗಳು ಫೇಸ್ ಮಾಡ್ತಾ ಇರುವಂಥ ಸಾಲದ ಸುಳಿಗಳ ಬಗ್ಗೆ ಹಾಗೆ ಆರ್ಥಿಕ ಬಿಕ್ಕಟ್ಟಿನ ಬಗ್ಗೆ ಇದು ಗಮನವನ್ನು ಹರಿಸುವಂಥ ಒಂದು ಸಮಾವೇಶ ಆಗಿತ್ತು. ಹಾಗಿದ್ರೆ ಇಲ್ಲಿ ಈ ಗ್ಲೋಬಲ್ ಸೌತು ಗ್ಲೋಬಲ್ ನಾರ್ತು ಅಂತ ಬರುತ್ತೆ. ಓಕೆ, ಹಾಗಿದ್ರೆ ಏನಿದು ಗ್ಲೋಬಲ್ ಸೌತ್ ಅಂತಂದರೆ ಟೆಕ್ನಿಕಲಿ, ಸೊ ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು ಈ ಮ್ಯಾಪಲ್ಲಿ. ಸೊ ಮೇಲ್ಗಡೆ ಬರುವಂಥದ್ದು ಗ್ಲೋಬಲ್ ನಾರ್ತ್ ಆಗಿದೆ. ಓಕೆ, ಸೊ ಇಲ್ಲಿ ಬರುವಂಥದ್ದು ಗ್ಲೋಬಲ್ ನಾರ್ತ್ ಆಗಿದೆ ಅವು. ಸೊ ಇದೆಲ್ಲವೂ ಕೂಡ ಇಲ್ಲಿ ಗ್ಲೋಬಲ್ ನಾರ್ತ್. ಸೊ ಕೆಳಗಡೆ ಇರುವಂಥದ್ದು ಗ್ಲೋಬಲ್ ಸೌತ್. ಹಾಗಿದ್ರೆ ಯಾವುದಕ್ಕೆ ನಾವು ಗ್ಲೋಬಲ್ ನಾರ್ತ್ ಅಂತ ಕರಿತೀವಿ, ಯಾವುದಕ್ಕೆ ನಾವು ಗ್ಲೋಬಲ್ ಸೌತ್ ಅಂತ ಕರಿತೀವಿ ಅಂತ ನೋಡೋಣ. ಸೊ ಗ್ಲೋಬಲ್ ನಾರ್ತ್ ಇಟ್ ರೆಫರ್ಸ್ ಟು ಟೆಕ್ನಿಕಲಿ ಆ್ಯಂಡ್ ಸೋಷಿಯಲಿ ಲೆಸ್ ಡೆವಲಪ್ಡ್ ಕಂಟ್ರೀಸ್, ಅಂದರೆ ಇವು ಗ್ಲೋಬಲ್ ಸೌತ್ನಲ್ಲಿ ಬರುವಂಥ ದೇಶಗಳು ಏನಿರುತ್ತೆ ಅಂತಂದರೆ ತಾಂತ್ರಿಕವಾಗಿ ಟೆಕ್ನಿಕಲಿ ಮತ್ತು ಸೋಷಿಯಲಿ ಸಾಮಾಜಿಕವಾಗಿ ಕಡಿಮೆ ಅಭಿವೃದ್ಧಿಯನ್ನು ಹೊಂದಿರುವಂಥ ದೇಶಗಳಾಗಿವೆ. ಹಾಗೆ ಸೊ ಇವೆಲ್ಲಿ ಬರುತ್ತೆ, ಸೌದರ್ನ್ ಹೆಮಿಸ್ಫಿಯರ್ ಅಂದರೆ ಉತ್ತರಾರ್ಧಗೋಳದಲ್ಲಿ ಇವು ಕಂಡುಬರುತ್ತೆ. ಹಾಗೆ ಈ ಯಾವೆಲ್ಲ ಒಂದು ದೇಶಗಳು ಇದರಲ್ಲಿ ಬರುತ್ತೆ ಅಂತಂದರೆ ಆಫ್ರಿಕಾ, ಅಂದರೆ ಕಾಂಟಿನೆಂಟ್ ಯಾವೆಲ್ಲ ಬರುತ್ತೆ ಇದರಲ್ಲಿ, ಏಷ್ಯಾ ಮತ್ತು ಲ್ಯಾಟಿನ್ ಅಮೇರಿಕಾ ಕಂಡುಬರುತ್ತೆ. ಹಾಗೆ ಇವುಗಳ ಒಂದು GDP ಆಗಿರ್ಬೋದು ಅಥವಾ ಟೆಕ್ನಾಲಜಿ ಎನ್ನುವಂಥದ್ದು ಏನಿರುತ್ತೆ ಅಂತಂದರೆ ತುಂಬಾ ಕಡಿಮೆ ಇರುತ್ತೆ, ಅಂದರೆ ಅವುಗಳು ಆ ಒಂದು ವಿಷಯದಲ್ಲಿ ತುಂಬಾ ಹಿಂದುಳಿದಿರುತ್ತೆ. ಸೊ ಈ ಒಂದು ಮಾನದಂಡಗಳ ಆಧಾರದ ಮೇಲೆ ನಾವು ಗ್ಲೋಬಲ್ ಸೌತ್ ಆ್ಯಂಡ್ ಗ್ಲೋಬಲ್ ನಾರ್ತ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಗ್ಲೋಬಲ್ ಸೌತ್ನಲ್ಲಿ ನಾರ್ತ್ನಲ್ಲಿ ಕಂಡು ಬರುವಂಥ ದೇಶಗಳ ಒಂದು GDP ಅನ್ನುವಂಥದ್ದು ತುಂಬಾ ಜಾಸ್ತಿ ಇರುತ್ತೆ. ಹಾಗೆ ಅವು ಟೆಕ್ನಾಲಜಿಕಲಿ ವೆಲ್ ಡೆವಲಪ್ಡ್ ಅಥವಾ ವೆಲ್ ಅಡ್ವಾನ್ಸ್ಡ್ ಆಗಿರುವಂಥ ಕಂಟ್ರಿಗಳಾಗಿರುತ್ತೆ. ಹಾಗಿದ್ರೆ ಈ ಒಂದು ಜಾಗತಿಕ ದಕ್ಷಿಣ ರಾಷ್ಟ್ರಗಳು ಫೇಸ್ ಮಾಡ್ತಾ ಇರುವಂಥ ಅಥವಾ ಈ ದೇಶಗಳು ಎದುರಿಸ್ತಾ ಇರುವಂಥ ಸವಾಲುಗಳ ಬಗ್ಗೆ ನೋಡೋಣ. ಸೊ ಅಂಡರ್ ರೀಪ್ರೆಸೆಂಟೇಷನ್ ಇನ್ ಗ್ಲೋಬಲ್ ಫೋರಮ್ಸ್, ಅಂದರೆ ಅಂತಾರಾಷ್ಟ್ರೀಯ ಒಂದು ವೇದಿಕೆಗಳು ಅಥವಾ ಜಾಗತಿಕ ವೇದಿಕೆಗಳಲ್ಲಿ ಇವುಗಳ ಪ್ರಾತಿನಿಧ್ಯ ಅನ್ನುವಂಥದ್ದು ಕಡಿಮೆ ಇದೆ. ಓಕೆ, ಸೊ ಇಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಈ ಒಂದು ಗ್ಲೋಬಲ್ ಸೌತ್ನಿಂದ ಯಾವುದೇ ಒಂದು ದೇಶಕ್ಕೆ ಇಲ್ಲಿ ಪ್ರಾತಿನಿಧ್ಯವನ್ನು ಅಥವಾ ಮೆಂಬರ್ಶಿಪ್ಪನ್ನು ನೀಡಿಲ್ಲ. ಸೊ ಇದೊಂದು ಸವಾಲಾದರೆ. ಸೊ ಸೆಕೆಂಡ್ ಒನ್ ಏನಂತಂದರೆ ಹೈ ಪಬ್ಲಿಕ್ ಡೆಟ್, ಅಂದರೆ ಹೆಚ್ಚಾಗಿ ಇವು ಸಾರ್ವಜನಿಕ ಸಾಲವನ್ನು ಮಾಡ್ಕೊಳ್ತಾ ಇದೆ. ಹಾಗೆ ಅಬ್ಸೊಲ್ಯೂಟ್ ಗ್ಲೋಬಲ್ ಗವರ್ನೆನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್,
ಎಸ್. ಸೊ ಇಲ್ಲಿ ಯಾವಾಗ ಒಂದು ಈ ವಿಶ್ವ ಒಂದು ವ್ಯಾಪಾರ ವೇದಿಕೆಯ ಒಂದು ಮೇಲ್ಮನವಿ ಒಂದು ವಿವಾದ ಪರಿಹಾರ ಮೆಕ್ಯಾನಿಸಮ್ ಏನಿರುತ್ತಲ್ವ ಅದು ಯಾವಾಗ ಡಿಸ್ಫಂಕ್ಷನ್ ಆಗುತ್ತೆ. ಸೊ ಹೀಗಾಗಿ ಇವುಗಳಿಗೆ ಬರುವಂಥ ಒಂದು ಏನು ಹಣಕಾಸಿನ ಒಂದು ವಿನಿಮಯ ಅನ್ನುವಂಥದ್ದು ಇಲ್ಲಿ ಕಡಿಮೆ ಆಗುತ್ತೆ. ಹಾಗೆ ಡಿಸ್ಪ್ರಪೋರ್ಷನೇಟ್ ವಲ್ನರಬಿಲಿಟಿ ಟು ಕ್ಲೈಮೇಟ್ ಚೇಂಜ್. ಸೊ ಈ ಒಂದು ಭಾಗದಲ್ಲಿ ಹೆಚ್ಚಾಗಿ ಏನಾಗುತ್ತೆ ಅಂತಂದರೆ ಹವಾಮಾನ ಬದಲಾವಣೆ. ಸೊ ಇಲ್ಲಿ ಎಕ್ಸ್ಟ್ರೀಮ್ ಒಂದು ವೆದರ್ ಇವೆಂಟ್ಸ್ ಆಗಿರ್ಬೋದು, ಅಂತಂದರೆ ಫ್ಲಡ್ಗಳಾಗಿರ್ಬೋದು ಅಥವಾ ಡ್ರಾಟ್ಗಳಾಗಿರ್ಬೋದು, ಈ ರೀತಿಯ ಒಂದು ಸನ್ನಿವೇಶಗಳು ಏನಾಗುತ್ತೆ ಅಂತಂದರೆ ಆ ಒಂದು ಭಾಗದಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿ ಕಂಡುಬರುತ್ತೆ. ಹಾಗೆ ಡೈವರ್ಜೆನ್ಸ್ ಫ್ರಮ್ ಗ್ಲೋಬಲ್ ನಾರ್ತ್, ಅಂದರೆ ಇವು ಗ್ಲೋಬಲ್ ನಾರ್ತ್ಗಿಂತ ಏನಿದೆ ಅಂದರೆ ತುಂಬ ಭಿನ್ನವಾಗಿವೆ. ಯಾವ ರೀತಿ ಅಂತಂದರೆ ಅವುಗಳ ಒಂದು ಈ ಒಂದು ಭಾಗದಲ್ಲಿ ಕಂಡುಬರುವಂಥ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಅನ್ನುವಂಥದ್ದು ಇಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಹಾಗೆ ಜಿಯೋಪೊಲಿಟಿಕಲ್ ಕಾನ್ಫ್ಲಿಕ್ಟ್ಸ್ ಆಫ್ ನಾರ್ತ್ ಇಂಪ್ಯಾಕ್ಟ್ ದಿ ಗ್ಲೋಬಲ್ ಸೌತ್, ಅಂದರೆ ಇವಾಗ ಏನು ಅಭಿವೃದ್ಧಿ ಹೊಂದಿದ ದೇಶಗಳು ಅಥವಾ ಈ ತಂತ್ರಜ್ಞಾನದಲ್ಲಿ ಅತಿ ಮುಂದುವರೆದಿರುವಂಥ ದೇಶಗಳಂತ ಕರಿತೀವಿ ಅಲ್ವಾ, ಆ ಒಂದು ದೇಶಗಳಲ್ಲಿ ಆಗ್ತಾ ಇರುವಂಥ ಕಾನ್ಫ್ಲಿಕ್ಟ್ ಅಥವಾ ಸಂಘರ್ಷಗಳು ಅಥವಾ ಯಾವುದೇ ರೀತಿ ಒಂದು ಪರಿಣಾಮ ಅನ್ನುವಂಥದ್ದು ಈ ಗ್ಲೋಬಲ್ ಸೌತ್ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ. ಓಕೆ, ಯಾವ ರೀತಿ ಅಂತಂದರೆ ಏನು ಇವಾಗ ಗ್ಲೋಬಲ್ ನಾರ್ತ್ನಲ್ಲಿ ಕಂಡುಬರುವಂಥ ಅಂದರೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಸಂಘರ್ಷ ಅನ್ನುವಂಥದ್ದು ಈ ಗ್ಲೋಬಲ್ ಸೌತ್ನಲ್ಲಿ ಕಂಡುಬರುವಂಥ ದೇಶಗಳ ಹಣದುಬ್ಬರ ಅಂದರೆ ಈ ಆಹಾರ ಮತ್ತು ಈ ಒಂದು ತೈಲ ಬೆಲೆಗಳ ಹಣದುಬ್ಬರದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಯಾಕಂದರೆ ಇವು ಮೇಜರಾಗಿ ನಮಗೆ ಆಯಿಲನ್ನು ಎಕ್ಸ್ಪೋರ್ಟನ್ನು ಮಾಡುತ್ತೆ. ಹಾಗೆ ಇದರಲ್ಲಿ ಪ್ರಮುಖವಾಗಿ ರಷ್ಯಾ ಮತ್ತು ಉಕ್ರೇನ್ಗಳು ಅಗ್ರಿಕಲ್ಚರ್ನಲ್ಲಿ ತುಂಬಾ ಮುಂದೆ ಬರೆದಿರುವಂಥ ದೇಶಗಳು ಕೂಡ ಆಗಿದೆ. ಸೊ ಹೀಗಾಗಿ ಆಹಾರ ಉತ್ಪನ್ನಗಳು ಮತ್ತು ತೈಲ ಒಂದು ಸರಬರಾಜಿನ ಮೇಲೆ ನಾವು ಈ ದೇಶಗಳ ಮೇಲೆ ಅವಲಂಬನೆಯನ್ನು ಹೊಂದಿದ್ದೀವಿ. ಎಸ್, ಹಾಗಿದ್ರೆ ಇಲ್ಲಿ ಈ ಭಾರತಕ್ಕೆ ಈ ಗ್ಲೋಬಲ್ ಸೌತ್ನಿಂದ ಆಗುವಂಥ ಮಹತ್ವ ಏನು, ಯಾಕೆ ಈ ಗ್ಲೋಬಲ್ ಸೌತ್ ಅನ್ನುವಂಥದ್ದು ಭಾರತಕ್ಕೆ ತುಂಬಾ ಮಹತ್ವದ್ದಾಗಿದೆ ಅಂತ ನೋಡೋಣ. ಸೊ ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸ್ ಅಂದರೆ ಅಂತಾರಾಷ್ಟ್ರೀಯ ಒಂದು ಪ್ರಭಾವ, ಅಂದರೆ ಇಲ್ಲಿ ಜಾಗತಿಕ ವೇದಿಕೆಗಳಲ್ಲಿ ಏನು ಮಾಡುತ್ತೆ ಅಂತಂದರೆ ಭಾರತಕ್ಕೆ ಇದು ಸಪೋರ್ಟನ್ನು ಅಥವಾ ಬೆಂಬಲವನ್ನು ನೀಡುತ್ತೆ. ಹಾಗೆ ಸ್ಟ್ರಾಟಜಿಕ್ ಕನ್ಸಿಡ್ರೇಷನ್, ಕಾರ್ಯತಂತ್ರದ ಒಂದು ಪರಿಗಣನೆ ನೋಡೋದಾದರೆ, ಸೊ ರಿಲೇಷನ್ ವಿತ್ ಗ್ಲೋಬಲ್ ಸೌತ್ ಈಸ್ ಆನ್ ಇಂಪಾರ್ಟೆಂಟ್ ಫಾರ್ ಇಂಡಿಯಾಸ್ ಮಲ್ಟಿ ಡೈರೆಕ್ಷನಲ್ ಅಲೈನ್ಮೆಂಟ್ ಸ್ಟ್ರಾಟಜಿ. ಸೊ ಅಂದರೆ ಇದರ ಅರ್ಥ ಇದು ಒಂದು ಬಹು ಆಯಾಮದ ದೃಷ್ಟಿಯಿಂದ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತೆ ಈ ದೇಶಗಳೊಟ್ಟಿಗೆ ನಿಲ್ಲೋದ್ರಿಂದ. ಅಂದರೆ ಇದು ಏನು ಮಾಡ್ಬೋದು, ಈ ಮೂಲಕ ಚೀನಾದ ಪ್ರಭಾವವನ್ನು ಈ ಒಂದು ದೇಶದಲ್ಲಿ ಆಗ್ತಾ ಇರುವಂಥ ಚೀನಾದ ಪ್ರಭಾವವನ್ನು ಹತ್ತಿಕ್ಕಲಿಗಿದು ಸಹಾಯವಾಗತ್ತೆ. ಹಾಗೆ ಎಕನಾಮಿಕ್ ಡೆವಲಪ್ಮೆಂಟ್, ಅಂದರೆ ಭಾರತ ತನ್ನ ಆರ್ಥಿಕ ಅಭಿವೃದ್ಧಿಗೆ ಈ ದೇಶಗಳನ್ನು ನೆಚ್ಕೊಂಡಿದೆ. ಅಂದರೆ ಈ ಒಂದು ಭಾಗದಲ್ಲಿ ಹೇರಳವಾದಂಥ ಅಬಂಡೆಂಟ್ ರಿಸೋರ್ಸಸ್, ಅಂದರೆ ಇಲ್ಲಿ ಅಪಾರ ಪ್ರಮಾಣದ ಖನಿಜ ನಿಕ್ಷೇಪಗಳು ಕಂಡುಬರುತ್ತೆ. ಹಾಗೆ ಭಾರತ ಉತ್ಪಾದನೆ ಮಾಡಿರುವಂಥ ಸರಕುಗಳಿಗೆ ಒಂದು ವ್ಯಾಪಕ ಮಾರುಕಟ್ಟೆಯನ್ನು ಈ ಒಂದು ಗ್ಲೋಬಲ್ ಸೌತ್ ಭಾರತಕ್ಕೆ ಒದಗಿಸಿಕೊಡುತ್ತೆ. ಹಾಗಿದ್ರೆ ಇಲ್ಲಿ ಭಾರತ ತನ್ನನ್ನು ತಾನು ಈ ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಒಂದು ಧ್ವನಿ ಅಂತ ಗುರುತಿಸಿಕೊಳ್ಳೋದ್ರಿಂದ ಯಾವ ರೀತಿ ಅದು ಗುರುತಿಸಿಕೊಳ್ಳುತ್ತೆ, ಹಾಗಂತ ಕರೆಸಿಕೊಳ್ಬೇಕಿದ್ರೆ ಅದು ಭಾರತ ಏನೆಲ್ಲ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದೆ ಅಂತ ನೋಡೋಣ. ಸೊ ಎನ್ಹ್ಯಾನ್ಸಿಂಗ್ ಕನೆಕ್ಟಿವಿಟಿ ಆ್ಯಂಡ್ ಎಕನಾಮಿಕ್ ಇಂಟರ್ಲಿಂಕೇಜಸ್. ಸೊ ಅಂದರೆ ಈ ಒಂದು ಭಾಗದ ರಾಷ್ಟ್ರಗಳೊಂದಿಗೆ ಭಾರತ ಏನು ಮಾಡ್ತಾ ಇದೆ ಅಂತಂದರೆ ತನ್ನ ಸಂಪರ್ಕವನ್ನು ಸಾಧಿಸ್ತಾ ಇದೆ. ಹಾಗೆ ತನ್ನ ಆರ್ಥಿಕ ಒಂದು ವ್ಯಾಪಾರವನ್ನು ಇಲ್ಲಿ ಹೆಚ್ಚಿಸ್ತಾ ಇದೆ. ಹಾಗೆ ಯಾವ ರೀತಿ ಅಂತಾರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಅಂದರೆ ಮೂಲ ಸೌಕರ್ಯಗಳ ಅಭಿವೃದ್ಧಿಯನ್ನು ಮಾಡ್ತಾ ಇದೆ ಆ ಒಂದು ಭಾಗದಲ್ಲಿ. ಎಸ್, ಸೊ ಯಾವೆಲ್ಲ ರೀತಿಯ ಒಂದು ಮೂಲ ಸೌಕರ್ಯಗಳ ಅಭಿವೃದ್ಧಿ ಅಂತಂದರೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಹೌಸಿಂಗ್, ಅಂದರೆ ಮನೆಗಳನ್ನ ಕೂಡ ನಿರ್ಮಾಣವನ್ನು ಮಾಡ್ತಾಯಿದೆ ಆ ಭಾಗದಲ್ಲಿ. ಹಾಗೆ ಇಲ್ಲಿ ಪರಿಸರ ಮತ್ತು ಈ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಹಲವಾರು ಒಂದು ಪ್ರಾಜೆಕ್ಟ್ಸ್ಗಳನ್ನ ಆ ಭಾಗದಲ್ಲಿ ಭಾರತ ಕೈಗೊಳ್ತಾ ಇದೆ. ಹಾಗೆ ಕೆಪಾಸಿಟಿ ಬಿಲ್ಡಿಂಗ್ ಆ್ಯಂಡ್ ಎಮರ್ಜಿಂಗ್ ಆಸ್ ಪೋಸ್ಟ್ ರೆಸ್ಪಾಂಡರ್ ಆಫ್ ಗ್ಲೋಬಲ್ ಸೌತ್. ಎಸ್, ಸೊ ಇವಾಗ ಈ ಕೋವಿಡ್-19 ಬಂದ ಸಂದರ್ಭದಲ್ಲಿ ಈ ದೇಶಕ್ಕೆ ಮೊದಲ ಪ್ರತಿಕ್ರಿಯೆಯನ್ನು ಅಥವಾ ಮೊದಲ ಒಂದು ಕೋವಿಡ್ ಲಸಿಕೆಯನ್ನು ಅಂದರೆ ಭಾರತ ಇಲ್ಲಿ ಮಾಡುತ್ತೆ ವ್ಯಾಕ್ಸಿನ್ ಮೈತ್ರಿ ಅನ್ನುವಂಥ ಉಪಕ್ರಮದ ಮೂಲಕ ಈ ಒಂದು ಗ್ಲೋಬಲ್ ಸೌತ್ಗೆ ಏನು ಮಾಡುತ್ತೆ ಅಂತಂದರೆ ವ್ಯಾಕ್ಸಿನ್ನ ನೀಡುತ್ತೆ. ಕೋವಿಡ್ ರಿಲೇಟೆಡ್ ಆಗಿರುವಂಥ ವ್ಯಾಕ್ಸಿನನ್ನು ಆ ದೇಶಗಳಿಗೆ ಪೂರೈಕೆಯನ್ನು ಮಾಡುತ್ತೆ. ಹಾಗೆ ರಿಫಾರ್ಮಿಂಗ್ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಷನ್, ಭಾರತ ಕೂಡ ಏನಂತಂದರೆ ಹಲವಾರು ಒಂದು ಸಂಸ್ಥೆಗಳನ್ನ ಇಲ್ಲಿ ಸುಧಾರಣೆ ಆಗಬೇಕಂತ ಹೇಳಿ ಬಯಸ್ತಾ ಇದೆ. ಹಾಗೆ ಅಂದರೆ ಏನು ವಿಶ್ವಸಂಸ್ಥೆಯ ಒಂದು ಭದ್ರತಾ ಮಂಡಳಿಯಲ್ಲಿ
ಅದರ ಒಂದು ಸದಸ್ಯತ್ವವನ್ನು ವಿಸ್ತರಣೆಯನ್ನು ಮಾಡಬೇಕಂತ ಹೇಳಿ ಭಾರತ ಏನು ಒತ್ತಾಯವನ್ನು ಮಾಡ್ತಾ ಇದೆ ಅಲ್ವಾ, ಅದಕ್ಕೆ ಏನು ಮಾಡ್ತಾ ಇದೆ ಅಂತಂದರೆ ಈ ದೇಶಗಳು ಇಲ್ಲಿ ಬೆಂಬಲವನ್ನು ನೀಡ್ತಾ ಇದೆ. ಎಸ್. ಸೊ ಚಾಲೆಂಜಸ್ ಫಾರ್ ಇಂಡಿಯಾ ಇನ್ ಲೀಡಿಂಗ್ ದಿ ಗ್ಲೋಬಲ್ ಸೌತ್, ಅಂದರೆ ಭಾರತ ಇಲ್ಲಿ ಜಾಗತಿಕ ಒಂದು ದಕ್ಷಿಣ ರಾಷ್ಟ್ರಗಳನ್ನ ಮುನ್ನಡೆಸುವಂಥದ್ರಲ್ಲಿ ಏನೆಲ್ಲ ಸವಾಲುಗಳು ಎದುರಾಗ್ತಾ ಇದೆ ಅಂತ ನೋಡೋಣ. ಸೊ ಇಲ್ಲಿ ಡೈವರ್ಸ್ ಇಂಟ್ರೆಸ್ಟ್. ಎಸ್. ಸೊ ಈ ಒಂದು ಭಾಗದಲ್ಲಿ ಬರುವಂತಹ ದೇಶಗಳ ಒಂದು ಹಿತಾಸಕ್ತಿ ಅನ್ನುವಂಥದ್ದು ಏನಿರುತ್ತೆ ಅಂದರೆ ಇಲ್ಲಿ ಭಿನ್ನವಾಗಿದೆ. ಎಲ್ಲ ದೇಶವೂ ಕೂಡ ಇಲ್ಲಿ ಇದಕ್ಕೆ ಸಪೋರ್ಟನ್ನು ಮಾಡೋದಿಲ್ಲ. ಎಸ್. ಸೊ ಯಾಕಂತಂದರೆ ಅಲ್ಲಿರುವಂತಹ ಎಕನಾಮಿಕ್, ಪೊಲಿಟಿಕಲ್ ಮತ್ತು ಸೋಷಿಯಲ್ ಇಂಟ್ರೆಸ್ಟ್ಗಳು ಇಲ್ಲಿ ಭಿನ್ನವಾಗಿರುವಂಥ ಕಾರಣಕ್ಕಾಗಿ. ಹಾಗೆ ಕಾಂಪಿಟಿಷನ್ ವಿತ್ ಚೀನಾ. ಸೊ ಚೀನಾನು ಕೂಡ ಏನು ಮಾಡ್ತಾ ಇದೆ ಅಂತಂದರೆ ಭಾರತದ ಏನು ಯಾವ ರೀತಿ ಇಲ್ಲಿ ಹಣಕಾಸಿನ ಹೂಡಿಕೆಯನ್ನು ಮಾಡ್ತಾ ಇದೆ ಅಲ್ವಾ, ಅಥವಾ ಆ ಒಂದು ಭಾಗದ ಬೆಳವಣಿಗೆಗೆ ಬೇಕಾಗಿರುವಂಥ ಒಂದು ಕ್ರಮಗಳನ್ನು ಕೂಡ ಇಲ್ಲಿ ಚೀನಾ ಕೂಡ ಮಾಡ್ತಾ ಇದೆ. ಹಲವಾರು ಒಂದು ಯೋಜನೆಗಳನ್ನು ಕೂಡ ಟ್ರೇಡ್ ಆಗಿರ್ಬೋದು ಅಥವಾ ಮೂಲಸೌಕರ್ಯಗಳ ಅಭಿವೃದ್ಧಿಗಾಗಿರ್ಬೋದು, ಈ ರೀತಿಯ ಒಂದು ಇನಿಷಿಯೇಟಿವ್ನ ಚೀನಾ ಕೂಡ ಮಾಡ್ತಾ ಇದೆ. ಇನ್ನು ಡಿಪ್ಲೊಮ್ಯಾಟಿಕ್ ಚಾಲೆಂಜಸ್ ಅಂದರೆ ಒಂದು ಯಾವ ರೀತಿ ಇಲ್ಲಿ ಸವಾಲುಗಳು ಫೇಸ್ ಆಗ್ತಾ ಇದೆ ಅಂತ ನೋಡೋಣ. ಸೊ ಬ್ಯಾಲೆನ್ಸಿಂಗ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ವಿತ್ ಪವರ್ ಸಚ್ ಆಸ್ USA, ರಷ್ಯಾ ವೈಲ್ ಟ್ರೈಂಗ್ ಟು ರಿಪ್ರೆಸೆಂಟ್ ಗ್ಲೋಬಲ್ ಸೌತ್ ಕ್ಯಾನ್ ಬಿ ಡಿಪ್ಲೊಮ್ಯಾಟಿಕಲಿ ಚಾಲೆಂಜಿಂಗ್. ಸೊ ಒಂದು ಕಡೆ ಭಾರತ USA ಮತ್ತು ರಷ್ಯಾದ ಕಡೆ ಒಂದು ಸಂಬಂಧಗಳನ್ನ ಕೈಗೊಳ್ಳಬೇಕಾಗತ್ತೆ. ಸೊ ಇನ್ನೊಂದು ಕಡೆ ಈ ಒಂದು ದೇಶಗಳೊಟ್ಟಿಗೆ ಸಂಬಂಧಗಳನ್ನ ಸುಧಾರಿಸ್ಕೊಂಡು ಹೋಗಬೇಕಾಗಿರುತ್ತೆ. ಸೊ ಇದೆರಡೂ ಕೂಡ ಏನಾಗುತ್ತೆ ಅಂದರೆ ಭಾರತಕ್ಕೆ ಇಲ್ಲಿ ಸವಾಲಾಗಿರುವಂಥ ಒಂದು ವಿಷಯವಾಗಿದೆ. ಸೊ ಲಿಮಿಟೆಡ್ ಕಾಂಪ್ರಹೆನ್ಸಿವ್ ನ್ಯಾಷನಲ್ ಸ್ಟ್ರೆಂತ್, ಅಂದರೆ ಸೀಮಿತ ಒಂದು ಸಮಗ್ರ ರಾಷ್ಟ್ರೀಯ ಬಲ. ಅಂದರೆ ಏನಾಗುತ್ತೆ ಅಂತಂದರೆ ಭಾರತವೇ ತನಗೆ ಬೇಕಾಗಿರುವಂಥ ಅಥವಾ ಇಲ್ಲಿ ಹೆಚ್ಚಾಗಿ ಎಕ್ಸ್ಪೋರ್ಟ್ ಮಾಡುವಂಥ ಏನು ಅಂತಂದರೆ ಇಲ್ಲಿ ಲೇಬರ್ ಕ್ವಾಲಿಟಿ ಆಗಿರ್ಬೋದು ಅಥವಾ ಅತ್ಯಾಧುನಿಕ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನೋವೇಷನ್ ಅನ್ನೋಂಥದ್ದು ಭಾರತದಲ್ಲಿ ಕಡಿಮೆನೇ ಇದೆ. ಅಂದರೆ ಇದು ಕಡಿಮೆ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. ಇಶ್ಯೂ ವಿತ್ ಎನರ್ಜಿ ಟ್ರಾನ್ಸಿಷನ್. ಎಸ್. ಸೊ ಭಾರತ ಏನಂತಂದರೆ ಯಾವುದಕ್ಕೆ ಟೀಕೆಯನ್ನು ಎದುರಿಸ್ತಾ ಇದೆ ಅಂತಂದರೆ ಇಲ್ಲಿ ತನ್ನ ಇಂಧನ ಬೇಡಿಕೆಗಾಗಿ ಅಥವಾ ಎನರ್ಜಿ ಡಿಮ್ಯಾಂಡ್ಗಾಗಿ ಅದು ಪಳಿಯುಳಿಕೆ ಇಂಧನಗಳನ್ನ ಬರ್ನ್ ಮಾಡುತ್ತೆ, ಅಂದರೆ ಫಾಸಿಲ್ ಫ್ಯೂಯಲ್ಗಳನ್ನ. ಸೊ ಈ ಮೂಲಕ ಅದು ಏನಂತಂದರೆ ಈ ಹವಾಮಾನ ಬದಲಾವಣೆಗೆ ಕೂಡ ಕಾರಣವಾಗತ್ತೆ. ನೆಕ್ಸ್ಟ್ ಒನ್ ಗ್ಲೋಬಲ್ ಡೆವಲಪ್ಮೆಂಟ್ ಕಾಂಪ್ಯಾಕ್ಟ್ ಅಂತ ಬರುತ್ತೆ. ಓಕೆ, ಏನಿದು ಅಂತಂದರೆ ಸೊ ಇಂಡಿಯಾ ಪ್ರಪೋಸ್ ಗ್ಲೋಬಲ್ ಡೆವಲಪ್ಮೆಂಟ್ ಕಾಂಪ್ಯಾಕ್ಟ್ ಫಾರ್ ದ ಗ್ಲೋಬಲ್ ಸೌತ್ ಟು ಅಡ್ರೆಸ್ ದಿ ರೈಸಿಂಗ್ ಡೆಪ್ಟ್ ಆಫ್ ದ ಡೆವಲಪಿಂಗ್ ಕಂಟ್ರಿ ಆ್ಯಂಡ್ ದ ಗ್ಲೋಬಲ್ ಸೌತ್. ಎಸ್. ಸೊ ಏನಿವಾಗ ಈ ಒಂದು ಜಾಗತಿಕ ದಕ್ಷಿಣ ರಾಷ್ಟ್ರಗಳು ಮತ್ತು ಈ ಒಂದು ಜಾಗತಿಕ ದಕ್ಷಿಣ ರಾಷ್ಟ್ರಗಳು ಇಲ್ಲಿ ಸಾಲದ ಸುಳಿಗೆ ಏನು ಸಿಲುಕಿದೆ ಅಲ್ವಾ, ಅದನ್ನು ಪರಿಹರಿಸುವಂಥ ಒಂದು ಯೋಜನೆ ಆಗಿದೆ. ಸೊ ಕೀ ಫೀಚರ್ಸ್ ಆಫ್ GDC. ಸೊ ಈ ಒಂದು ಯೋಜನೆಯ ಪ್ರಮುಖ ಲಕ್ಷಣಗಳ ಬಗ್ಗೆ ನೋಡೋದಾದರೆ ಸೊ ಇದು 4 ಅಂಶಗಳನ್ನ ಒಳಗೊಂಡಿದೆ. ಅಂದರೆ ಟ್ರೇಡ್ ಫಾರ್ ಡೆವಲಪ್ಮೆಂಟ್, ಸೊ ಇಲ್ಲಿ ವ್ಯಾಪಾರದ ಒಂದು ಬೆಳವಣಿಗೆ, ಕೆಪಾಸಿಟಿ ಬಿಲ್ಡಿಂಗ್ ಫಾರ್ ಸಸ್ಟೈನೇಬಲ್ ಗ್ರೋತ್, ಅಂದರೆ ಸುಸ್ಥಿರ ಒಂದು ಬೆಳವಣಿಗೆಗೆ ಇಲ್ಲಿ ಸಾಮರ್ಥ್ಯ ವೃದ್ಧಿಯನ್ನು ಮಾಡುವಂಥದ್ದು. ಹಾಗೆ ಟೆಕ್ನಾಲಜಿ ಶೇರಿಂಗ್, ತಂತ್ರಜ್ಞಾನದ ವರ್ಗಾವಣೆ, ಮತ್ತು ಪ್ರಾಜೆಕ್ಟ್ ಸ್ಪೆಸಿಫಿಕ್ ಕನ್ಸೆಷನಲ್ ಫೈನಾನ್ಸ್ ಆ್ಯಂಡ್ ಗ್ರ್ಯಾಂಟ್ಸ್. ಸೊ ಇಲ್ಲಿ ಹಲವಾರು ಒಂದು ಯೋಜನೆಗೆ ಏನು ಮಾಡುತ್ತೆ ಅಂದರೆ ಹಣಕಾಸನ್ನು ಅಥವಾ ಇಲ್ಲಿ ಅನುದಾನವನ್ನು ನೀಡುವಂಥ ಒಂದು 4 ಅಂಶಗಳನ್ನ ಈ ಒಂದು ಗ್ಲೋಬಲ್ ಡೆವಲಪ್ಮೆಂಟ್ ಕಾಂಪ್ಯಾಕ್ಟ್ ಅನ್ನುವಂಥದ್ದು ಹೊಂದಿದೆ. ಹಾಗೆ ಇದರ ಒಂದು ಉದ್ದೇಶ ಈ ಒಂದು ಡೆವಲಪಿಂಗ್ ಕಂಟ್ರಿಗಳನ್ನಾಗಿರ್ಬೋದು ಅಥವಾ ಈ ಒಂದು ಗ್ಲೋಬಲ್ ಸೌತ್ ಕಂಟ್ರಿಗಳನ್ನ ಇಲ್ಲಿ ಸಾಲದ ಸುಳಿಗೆ ಅಥವಾ ಸಾಲದ ಹೊರೆಯಿಂದ ಅವುಗಳನ್ನು ತಪ್ಪಿಸುವಂಥ ಗುರಿಯನ್ನು ಸೊ ಇದು ಹೊಂದಿದೆ. ಹಾಗಿದ್ರೆ ರೀಸನ್ ಫಾರ್ ರೈಸಿಂಗ್ ಡೆಪ್ತ್ ಆಫ್ ಡೆವಲಪಿಂಗ್ ಕಂಟ್ರಿ, ಹಾಗಿದ್ರೆ ಯಾಕೆ ಅಭಿವೃದ್ಧಿಶೀಲಗಳು ಈ ಒಂದು ಸಾಲದ ಸುಳಿಗೆ ಸಿಲುಕ್ತಾ ಇದೆ, ಯಾಕೆ ಇವು ಸಾಲವನ್ನು ಹೆಚ್ಚಿಗೆ ಮಾಡ್ಕೊಳ್ತಾ ಇದೆ ಅಂತ ನೋಡೋಣ. ಸೊ ಹೈ ಬಾರೋವಿಂಗ್ ಕಾಸ್ಟ್, ಸೊ ಅತಿ ಒಂದು ಹೆಚ್ಚಿನ ಒಂದು ಉತ್ಪಾದನಾ ಅಥವಾ ಸಾಲದ ವೆಚ್ಚ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಅಂದರೆ ಇವು ಹೆಚ್ಚಾಗಿ ಏನು ಮಾಡ್ತಾ ಇದೆ ಅಂದರೆ ಹೆಚ್ಚಿನ ಒಂದು ಬಡ್ಡಿ ದರದಲ್ಲಿ, ಅಂದರೆ ಈ ಯುನೈಟೆಡ್ ಸ್ಟೇಟ್ಸ್ಗೆ ಹೋಲಿಸಿದರೆ ಇವು 2 to 4 ಟೈಮ್ಸ್ ಏನು ಮಾಡ್ತಾ ಇದೆ ಅಂತಂದರೆ ಹೆಚ್ಚಿನ ಒಂದು ದರದಲ್ಲಿ ಸಾಲವನ್ನು ತೆಗೆದುಕೊಳ್ತಾ ಇದೆ. ಹಾಗೆ ಹೈ ಪಬ್ಲಿಕ್ ಡೆಪ್ಟ್, ಅಂದರೆ ಅಲ್ಲಿನ ಸರ್ಕಾರಗಳು ಏನು ಮಾಡ್ತಾ ಇದೆ ಅಂತಂದರೆ ಹೆಚ್ಚಿನ ಒಂದು ಸಾಲವನ್ನು ಮಾಡ್ತಾ ಇದೆ. ಸೊ ಇದು ಅಭಿವೃದ್ಧಿ ಹೊಂದಿದ ದೇಶಗಳಿಗಿಂತ 2 ಪಟ್ಟು ಸಾಲವನ್ನು ಮಾಡ್ತಾ ಇದೆ. ಹಾಗೆ ಲಿಮಿಟೆಡ್ ಡೊಮೆಸ್ಟಿಕ್ ರಿಸೋರ್ಸಸ್, ಸೊ ಅಂದರೆ ಈ ಒಂದು ದೇಶಗಳಲ್ಲಿ ಕಂಡುಬರುವಂಥ ಮೂಲ ಸೌಕರ್ಯಗಳು ಅಥವಾ ಸಂಪನ್ಮೂಲಗಳು ಅನ್ನುವಂಥದ್ದು ತುಂಬಾ ಕಡಿಮೆ ಇದೆ. ಸೊ ಹೀಗಾಗಿ ಅವುಗಳನ್ನು ಉತ್ಪಾದಿಸಿ ರಫ್ತು ಮಾಡಲಿಕ್ಕೆ ಇವುಗಳಿಗೆ ಸಾಧ್ಯವಾಗ್ತಾ ಇಲ್ಲ. ಈ ಕಾರಣಕ್ಕಾಗಿ ಏನಾಗ್ತಾ ಇದೆ ಅಂದರೆ ಅಲ್ಲಿನ ಸರ್ಕಾರಗಳಿಗೆ ಕಡಿಮೆ ಆದಾಯ ಅನ್ನುವಂಥದ್ದು ಬರ್ತಾ ಇದೆ.
ನೆಕ್ಸ್ಟ್ ಒನ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ. ಸೊ ಈ ಒಂದು ಭಾಗದಲ್ಲಿ ಕಂಡುಬರ್ತಾ ಇರುವಂಥದ್ದು ಏನಂತಂದರೆ ಮೇಜರ್ ಆಗಿ ರಾಜಕೀಯ ಅಸ್ಥಿರತೆ ಅನ್ನುವಂಥದ್ದು ಕಂಡುಬರುತ್ತೆ. ಆಗಾಗ ಅಲ್ಲಿನ ಸರ್ಕಾರಗಳು ಏನಾಗತ್ತೆ ಅಂದರೆ ಪತನಗೊಳ್ಳುತ್ತೆ, ಹೊಸ ಸರ್ಕಾರಗಳು ರೂಪುಗೊಳ್ಳುತ್ತೆ. ಸೊ ಹೀಗಾಗಿ ಅಲ್ಲಿ ಯಾರಾದರೂ ಹೂಡಿಕೆಯನ್ನು ಮಾಡಬೇಕಂತಂದ್ರೆ ಅವರಿಗೆ ಅಲ್ಲಿ ಏನಂತಂದರೆ ಒಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬರುವುದಿಲ್ಲ, ಆ ಒಂದು ದೇಶದ ಮೇಲೆ ಅವರಿಗೆ ವಿಶ್ವಾಸಾರ್ಹತೆ ಅನ್ನುವಂಥದ್ದು ಮೂಡೋದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ ಅಂತಂದರೆ ಹೂಡಿಕೆದಾರರಿಗೆ ಅಲ್ಲಿನ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನುವಂಥದ್ದು ಇಲ್ಲಿ ಎರೌಡ್ ಆಗುತ್ತೆ. ಹಾಗೆ ಹೈ ರಿಲಯನ್ಸ್ ಆ್ಯಂಡ್ ಪ್ರೈವೇಟ್ಸ್ ಕ್ರೆಡಿಟರ್ಸ್ ಇನ್ಕ್ಲೂಡಿಂಗ್ ಬಾಂಡ್ ಲೋಡರ್ಸ್, ಬ್ಯಾಂಕ್ಸ್ ಆ್ಯಂಡ್ ಅದರ್ ಲೆಂಡರ್ಸ್. ಸೊ ಇಲ್ಲಿ ಈ ಸಾಲವನ್ನು ಮಾಡಬೇಕಾದ್ರೆ ಇದು ಹೆಚ್ಚಾಗಿ ಏನಂತಂದರೆ ಖಾಸಗಿ ಒಂದು ವಲಯವನ್ನು ಅಥವಾ ಖಾಸಗಿ ಒಂದು ಸಾಲದಾತರನ್ನು ನೆಚ್ಕೊಂಡಿದೆ. ಸೊ ಹೀಗಾಗಿ ಅದು ಸಹಜವಾಗಿ ಏನು ಮಾಡುತ್ತಂದರೆ ಲಾಭದ ಉದ್ದೇಶದಿಂದ ಹೆಚ್ಚಿನ ಒಂದು ಬಡ್ಡಿ ದರದಲ್ಲಿ ಅವರಿಗೆ ಸಾಲವನ್ನು ನೀಡುತ್ತೆ. ಹಾಗೆ ಈ ದೇಶಗಳಲ್ಲಿ ಹೆಚ್ಚಿನ ಒಂದು ಏನಂತಂದರೆ ಒಂದು ಜಾಗತಿಕವಾದಂಥ ಹೊಸ ಸವಾಲುಗಳನ್ನು ಕೂಡ ಫೇಸ್ ಮಾಡ್ತಾ ಇದೆ. ಓಕೆ, ಸೊ ಕೋವಿಡ್-19 ಆದ ಸಂದರ್ಭದಲ್ಲಿ ಅಥವಾ ಈ ಒಂದು ಹವಾಮಾನ ಬದಲಾವಣೆಗಳಾಗಿರ್ಬೋದು, ಈ US ಮತ್ತು ಈ ಚೀನಾ ನಡುವಿನ ಒಂದು ವ್ಯಾಪಾರ ಯುದ್ಧ ಅನ್ನುವಂಥದ್ದು ಈ ದೇಶಗಳ ಮೇಲೆ ಒಂದು ವ್ಯಾಪಕವಾದಂಥ ಒಂದು ಪರಿಣಾಮವನ್ನು ಕೂಡ ಬೀರ್ತಾ ಇದೆ. ಸೊ ಇಂಪ್ಯಾಕ್ಟ್ಸ್ ಆಫ್ ಹೈ ಡೆಪ್ಟ್ ಬರ್ಡನ್. ಸೊ ಈ ರೀತಿ ಹೆಚ್ಚಿನ ಒಂದು ಸಾಲದ ಹೊರೆಯಿಂದ ಯಾವ ರೀತಿ ಅದು ಈ ಒಂದು ಗ್ಲೋಬಲ್ ಸೌತ್ ಮತ್ತು ಈ ಒಂದು ಡೆವಲಪಿಂಗ್ ಕಂಟ್ರಿಗಳ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ ಅಂತ ನೋಡೋಣ. ಸೊ ಇಶ್ಯೂಸ್ ಆಫ್ ಡೆಪ್ ಸಸ್ಟೈನಬಿಲಿಟಿ. ಸೊ ಏನಾಗುತ್ತೆ, ಈ ರೀತಿ ಒಂದು ಸಾಲವನ್ನು ಮಾಡೋದರಿಂದ ಅವುಗಳು ಇಲ್ಲಿ ಅತಿ ಒಂದು ಸಾಲದ ಒತ್ತಡಕ್ಕೆ ಒಳಗಾಗತ್ತೆ. ಅಲೋಕೇಶನ್ ಆಫ್ ಮೋರ್ ರಿಸೋರ್ಸ್ ಟು ಪೇ ಇಂಟ್ರೆಸ್ಟ್. ಸೊ ಇದರ ಅರ್ಥ ಅದು ಸಾಲವನ್ನು ಮರುಪಾವತಿಯನ್ನು ಮಾಡದೆ ಹೋದರೆ ಅಥವಾ ಬಡ್ಡಿಯನ್ನು ನೀಡದೆ ಹೋದರೆ ಏನು ಮಾಡಬೇಕಾಗತ್ತೆ ಅಂತಂದರೆ ಆ ಒಂದು ಭಾಗದಲ್ಲಿ ರಿಸೋರ್ಸ್ಗಳನ್ನು ಮೇಂಟೈನ್ ಮಾಡಲಿಕ್ಕೆ ಅವಕಾಶವನ್ನು ನೀಡಬೇಕಾಗತ್ತೆ. ಹ್ಯಾಂಪರ್ಸ್ ಕ್ಲೈಮೇಟ್ ಚೇಂಜ್ ಔಟ್ಕಮ್ಸ್. ಸೊ ಏನು ಹವಾಮಾನ ಬದಲಾವಣೆಯನ್ನು ಇಲ್ಲಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಉಪಕ್ರಮಗಳನ್ನ ಏನು ಕೈಗೊಳ್ಳಬೇಕಾಗಿದೆ ಅಲ್ವಾ, ಅದರ ಮೇಲೆ ಏನಾಗುತ್ತಂದರೆ ಈ ರೀತಿಯ ಒಂದು ಸಾಲದ ಹೊರೆ ಅನ್ನುವಂಥದ್ದು ಕೂಡ ಪರಿಣಾಮವನ್ನು ಬೀರುತ್ತೆ. ಎಸ್, ಸೊ ಈ ರೀತಿಯ ಒಂದು ಸಾಲದ ಹೊರೆಯನ್ನು ಕಡಿಮೆ ಮಾಡಬೇಕಿದ್ರೆ ಸೊ ಇಲ್ಲಿ UNCTAD ಅವರು ಏನು ಮಾಡಿದ್ದಾರೆ ಅಂತಂದರೆ ಕೆಲವೊಂದಿಷ್ಟು ರಿಫಾರ್ಮ್ಸ್ಗಳನ್ನ ಮಾಡಿದ್ದಾರೆ, ಅಂದರೆ ರೆಕಮೆಂಡೇಶನ್ನ ಹೇಳಿದ್ದಾರೆ, ಏನು ಶಿಫಾರಸುಗಳನ್ನ ಮಾಡಿದ್ದಾರೆ. ಸೊ ಏನಂತ ನೋಡೋಣ. ಸೊ ಗ್ಲೋಬಲ್ ಫೈನಾನ್ಷಿಯಲ್ ರಿಫಾರ್ಮ್ಸ್. ಸೊ ಇಲ್ಲಿ ಜಾಗತಿಕವಾಗಿ ಹಣಕಾಸಿನ ಸುಧಾರಣೆಯನ್ನು ತರಬೇಕಾಗಿದೆ ಆ ಒಂದು ದೇಶಗಳಿಗೆ ಅಥವಾ ಆ ಒಂದು ದೇಶಗಳ ಆರ್ಥಿಕತೆಯನ್ನು ಮೇಲೆತ್ತಲಿಕ್ಕೆ ಇಲ್ಲಿ ಒಂದು ಕಡಿಮೆ ಬಡ್ಡಿ ದರದಲ್ಲಿ ಅವುಗಳ ಸಾಲವನ್ನು ನೀಡಬೇಕಾಗಿದೆ. ಹಾಗೆ ನೀಡಿರುವಂಥ ಸಾಲವನ್ನು ಇಲ್ಲಿ ಸಮರ್ಪಕವಾಗಿ ಬಳಸಿಕೊಳ್ಳುವಲ್ಲಿ ಪಾರದರ್ಶಕತೆಯನ್ನು ಕೂಡ ತರಬೇಕಾಗಿದೆ. ಸೊ ಇಲ್ಲಿ ಏನು ಮಾಡುತ್ತೆ ಅಂದರೆ ಹಲವಾರು ದೇಶಗಳು ಅವುಗಳಿಗೆ ಸಾಲವನ್ನು ನೀಡುತ್ತೆ, ಈವನ್ IMF ಕೂಡ. ಬಟ್ ಅಲ್ಲಿ ನೀಡಿರುವಂಥ ಹಣವನ್ನು ಏನು ಮಾಡಲಾಗತ್ತೆ ಅಂತಂದರೆ ದುರ್ಬಳಕೆನ ಮಾಡಿಕೊಳ್ಳಲಾಗತ್ತೆ. ಸೊ ಹೀಗಾಗಿ ಅವುಗಳಲ್ಲಿ ಪಾರದರ್ಶಕತೆ ಅನ್ನುವಂಥದ್ದು ಕೂಡ ಕಂಡುಬರಬೇಕಾಗತ್ತೆ. ಸೊ ನೆಕ್ಸ್ಟ್ ಒನ್ 10 years ಆಫ್ ಇಂಡಿಯಾಸ್ ಈಸ್ಟ್ ಪಾಲಿಸಿ. ಅಂದರೆ ಭಾರತದ ಏನಾಗಿದೆ ಅಂತಂದರೆ ಇಲ್ಲಿ ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂದರೆ ವಿದೇಶಾಂಗ ನೀತಿ, ಈ ಒಂದು ಕ್ರಮವನ್ನು ಕೈಗೊಂಡು ಭಾರತ ಇವಾಗ 10 ವರ್ಷಗಳನ್ನ ಪೂರೈಸಿದೆ. ಅಂದರೆ ಇದನ್ನು 2014ರಲ್ಲಿ ಈ ರೀತಿಯ ಒಂದು ನೀತಿಯನ್ನು ಜಾರಿಗೆ ತರಲಾಗತ್ತೆ. ಎಸ್, ಹಾಗಿದ್ರೆ ಇಲ್ಲಿ ಭಾರತ ಏನು ಮಾಡಿರುತ್ತೆ ಅಂದರೆ ಈ ಹಿಂದೆ ಈಸ್ಟ್ ಏಷ್ಯಾ ಅನ್ನುವಂಥ ನೀತಿನ ಹೊಂದಿರುತ್ತೆ. ಸೊ ಇಲ್ಲಿಂದ ಏನಂತಂದರೆ ಇವಾಗ ಫ್ರಾಮ್ ಲುಕ್ ಈಸ್ಟ್ ಟು ಆ್ಯಕ್ಟ್ ಈಸ್ಟ್ ಪಾಲಿಸಿ. ಸೊ ಈಗಾಗಲೇ ಇರುವಂಥ ಈಸ್ಟ್ ಪಾಲಿಸಿಯ ಬದಲಾಗಿ ಇವಾಗ ಭಾರತ ಆ್ಯಕ್ಟ್ ಈಸ್ಟ್ ಪಾಲಿಸಿ ಅನ್ನುವಂಥದ್ದನ್ನು ಯಾಕೆ ತನ್ನ ವಿದೇಶಾಂಗ ನೀತಿಯಲ್ಲಿ ತಂದಿದೆ ಅಂತ ನೋಡೋಣ. ಸೊ ಇಲ್ಲಿ ಜಾಗತಿಕವಾಗಿ ಏನಾಗುತ್ತೆ ಅಂತಂದರೆ ಈ ಒಂದು ಶೀತಲ ಸಮರ ನಡೆದ ನಂತರ ಏನಾಗುತ್ತೆ ಅಂದರೆ ಭಾರತ USSR ಅಂದರೆ ಈಗಿನ ರಷ್ಯಾದೊಂದಿಗೆ ತನ್ನ ಒಂದು ಕಾರ್ಯತಂತ್ರ ಪಾಲುದಾರಿಕೆ ಅನ್ನುವಂಥದ್ದು ಏನಾಗುತ್ತೆ ಇವಾಗ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಹೀಗಾಗಿ ಏನು ಮಾಡುತ್ತೆ ಭಾರತ ತನ್ನ ಸಂಬಂಧಗಳನ್ನ ಏನು ಮಾಡುತ್ತೆ ಅಂದರೆ ಅಮೇರಿಕಾ ಮತ್ತು ಈ ಸೌತ್ ಈಸ್ಟ್ ಏಷ್ಯನ್ಗಳೊಟ್ಟಿಗೆ ಅದು ಇಲ್ಲಿ ತನ್ನ ಸಂಬಂಧಗಳನ್ನ ಇಲ್ಲಿ ಹೆಚ್ಚಿಸ್ಕೊಳ್ತಾ ಬರುತ್ತೆ. ಯಾವ ಉದ್ದೇಶಕ್ಕಾಗಿ ಅದು ಚೀನಾದವನ್ನು ವಿರೋಧಿಸುವಂಥ, ಚೀನಾದ ಪ್ರಭಾವವನ್ನು ಕಡಿಮೆ ಮಾಡುವಂಥ ಸನ್ನಿವೇಶದಲ್ಲಿ ಅದು US ಮತ್ತು ಈ ಸೌತ್ ಈಸ್ಟ್ ಏಷ್ಯನ್ನೊಟ್ಟಿಗೆ ಸಂಬಂಧವನ್ನು ವೃದ್ಧಿಸಿಕೊಳ್ಳುತ್ತಾ ಬರುತ್ತೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ ಇವಾಗ ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಂತ ಕರಿತೀವಿ. ಎಸ್, ದ ಆ್ಯಕ್ಟ್ ಈಸ್ಟ್ ಪಾಲಿಸಿ ಇನ್ ಆ್ಯಕ್ಷನ್. ಇದು ಯಾವ ರೀತಿ ಒಂದು ಕ್ರಿಯಾ ಹಂತದಲ್ಲಿದೆ ಅಂತ ನೋಡೋಣ. ಎಸ್, ದ ಎಕ್ಸ್ಪಾನ್ಷನ್ ಆನ್ AEP ಫ್ರಾಮ್ ಈಸ್ಟ್ ಏಷ್ಯಾ ಟು ದಿ ಇಂಡೋ ಪೆಸಿಫಿಕ್. ಸೊ ಈ ಒಂದು ನೀತಿ ಅನ್ನುವಂಥದ್ದು ಇವಾಗ ಇಲ್ಲಿ ಇಂಡೋ ಒಂದು ಸ್ಪೆಸಿಫಿಕ್ ರೀಜನ್ ಕೂಡ ವಿಸ್ತರಣೆ ಆಗಿದೆ.
ಎಸ್ ಹಾಗೆ ಸ್ಟ್ರೆಂಥನಿಂಗ್ ಆಫ್ ಮಲ್ಟಿಲ್ಯಾಟ್ರಲ್ ಆ್ಯಂಡ್ ರೀಜನಲ್ ಎಂಗೇಜ್ಮೆಂಟ್. ಸೊ ಇದರ ಒಂದು ಉದ್ದೇಶ ಏನಂತಂದರೆ ಭಾರತ ಹಲವಾರು ಒಂದು ಬಹುಪಕ್ಷೀಯ ಮತ್ತು ಈ ಪ್ರಾದೇಶಿಕ ಒಂದು ವೇದಿಕೆಗಳಲ್ಲಿ ಅವುಗಳನ್ನ ಬಲಪಡಿಸುವಂಥ ಉದ್ದೇಶವನ್ನು ಸೊ ಈ ನೀತಿ ಹೊಂದಿದೆ. ಹಾಗೆ ಗ್ರೋವಿಂಗ್ ಇನ್ಸ್ಟಿಟ್ಯೂಷನಲ್ ಕೊಲಾಬ್ರೇಷನ್ ಅಂದರೆ ಈ ಒಂದು ಸಾಂಸ್ಥಿಕ ಸಹಕಾರವನ್ನು ಹೆಚ್ಚಿಸುವಂಥ ಉದ್ದೇಶವನ್ನು ಕೂಡ ಈ ಒಂದು ನೀತಿ ಹೊಂದಿದೆ. ಸೊ ಯಾವ ರೀತಿ ಅಂತಂದರೆ ಜಪಾನ್ ಇಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ಈ ಒಂದು ಈಶಾನ್ಯ ಭಾರತದ ಸಂಪರ್ಕವನ್ನು ವೃದ್ಧಿಸಲಿಕ್ಕೆ ಸಾಲದ ಸಹಾಯವನ್ನು ಕೂಡ ಜಪಾನ್ ಮಾಡ್ತಾ ಇದೆ. ಹಾಗೆ ಇಂಡಿಯಾಸ್ ಆ್ಯಕ್ಟಿವ್ ರೋಲ್ ಇನ್ ಡಿಫೆನ್ಸ್ ಡಿಪ್ಲೊಮ್ಯಾಸಿ ಆ್ಯಂಡ್ ಎಕ್ಸ್ಪೋರ್ಟ್. ಸೊ ಇಲ್ಲಿ ಏನು ಮಾಡ್ತಾಯಿದೆ, ಭಾರತ ಕೂಡ ತನ್ನ ರಕ್ಷಣಾ ಒಂದು ಉಪಕರಣಗಳನ್ನು ಬೇರೆ ದೇಶಗಳಿಗೆ ರಫ್ತನ್ನು ಮಾಡ್ತಾ ಇದೆ. ಸೊ ಭಾರತವೇ ಒಂದು ಉತ್ಪಾದನೆ ಮಾಡಿರುವಂಥ ಬ್ರಹ್ಮೋಸ್ ಅನ್ನುವಂಥ ಒಂದು ಮಿಸೈಲನ್ನು ಏನು ಮಾಡ್ತಾಯಿದೆ ಅಂತಂದರೆ ಇಲ್ಲಿ ಫಿಲಿಪೈನ್ಸ್ ಇಲ್ಲಿ ಖರೀದಿಯನ್ನು ಮಾಡ್ತಾ ಇದೆ. ಸೊ ಫಿಲಿಪೈನ್ಸ್ ಬಿಕಮ್ಸ್ ಬ್ರಹ್ಮೋಸ್ ಫಸ್ಟ್ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್. ಅಂದರೆ ಭಾರತವೇ ತಯಾರಿಸಿರುವಂಥ ಈ ಕ್ಷಿಪಣಿಯನ್ನು ಖರೀದಿಸಿದಂಥ ಮೊದಲ ದೇಶವಾಗಿ ಯಾವುದು ಕಂಡುಬರುತ್ತೆ, ಇಲ್ಲಿ ಫಿಲಿಪೈನ್ಸ್ ಕಂಡುಬರುತ್ತೆ. ಹಾಗೆ ಎನರ್ಜೈಸ್ಡ್ ಕನೆಕ್ಟಿವಿಟಿ ಪ್ರೋಗ್ರಾಮ್. ಸೊ ಅಂದರೆ ಇಲ್ಲಿ ಸಂಪರ್ಕದ ಒಂದು ವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೆ ಕೂಡ ಇದು ಸಹಾಯಕವಾಗುತ್ತೆ. ಯಾವ ರೀತಿ ಅಂತಂದ್ರೆ ಕಾಲಾಧನ್ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಅಂತ ಬರುತ್ತೆ, ಕನೆಕ್ಟಿಂಗ್. ಸೊ ಈ ಒಂದು ಯೋಜನೆ ಯಾವ ಒಂದು ಭಾಗವನ್ನು ಸಂಪರ್ಕಿಸುತ್ತೆ ಅಂತಾರೆ, ಸೊ ಇಂಡಿಯಾಸ್ ಮಿಜೋರಾಂ ಸ್ಟೇಟ್ ವಿತ್ ಮಯನ್ಮಾರ್ ಸಿಟ್ವೇ ಪೋರ್ಟ್ ಅಂತ ಬರುತ್ತೆ. ಓಕೆ, ಈ ಒಂದು ಭಾಗವನ್ನು ಸಂಪರ್ಕಿಸುವಂಥ ಒಂದು ಯೋಜನೆಯಾಗಿ ಈ ಕಾಲಾಧನ್ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಅನ್ನುವಂಥದ್ದು ಕಂಡುಬರುತ್ತೆ. ಎಸ್, ಹಾಗಿದ್ರೆ ಈ ಒಂದು ಆ್ಯಕ್ಟ್ ಈಸ್ಟ್ ಏಷ್ಯಾ ಪಾಲಿಸಿನಲ್ಲಿ ಇರುವಂಥ ಸವಾಲುಗಳೇನು ಅಂತ ನೋಡೋಣ. ಸೊ ಇಲ್ಲಿ ಭಾರತ ಏನಂತಂದರೆ ಹಲವಾರು ದೇಶಗಳೊಟ್ಟಿಗೆ ಎಂಗೇಜ್ ಆಗುತ್ತೆ, ತೊಡಗಿಸಿಕೊಳ್ಳುತ್ತೆ. ಹಾಗೆ ಅದರೊಟ್ಟಿಗೆ ಕೆಲವೊಂದು ಒಪ್ಪಂದಗಳನ್ನು ಕೂಡ ಮಾಡಿಕೊಳ್ಳುತ್ತೆ ಮೂಲಸೌಕರ್ಯಕ್ಕೆ ಸಂಬಂಧಪಟ್ಟಂತೆ. ಬಟ್ ಆ ಒಪ್ಪಂದಗಳು ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಈ ಮೂಲಸೌಕರ್ಯ ಒಪ್ಪಂದಗಳು ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ವಿಳಂಬವಾಗ್ತಾ ಇದೆ. ಸೊ ಏನಿವಾಗ ಮೇಲೆ ನೋಡಿದ್ದೀವಲ್ವಾ, ಆ ಒಂದು ಕಾಲಾಧನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ಅನ್ನುವಂಥದ್ದು ಅದರ ಎಸ್ಟಿಮೇಷನ್ ಕಾಸ್ಟ್ ಅನ್ನುವಂಥದ್ದು ಇವಾಗ ಹೆಚ್ಚಿಗೆ ಆಗಿದೆ. ಅಂದರೆ 2008ರಲ್ಲಿ ಅದು ಉದ್ದೇಶಿತ ಎಷ್ಟು ಅಂದಾಜು ವೆಚ್ಚ ಅದಕ್ಕೆ ಬೇಕಾಗಿತ್ತು ಅಂದರೆ 536 ಕೋಟಿ ಬೇಕಾಗಿತ್ತು. ಓಕೆ, ಸೊ ಇವಾಗ ಅದರ ಬಜೆಟ್ ಎಷ್ಟಾಗಿದೆ ಅಂತಂದರೆ 3200 ಕ್ರೋರ್ ಆಗಿದೆ. ಸೊ ಆಲ್ಮೋಸ್ಟ್ ಇವಾಗ ಅದು 6 ಟೈಮ್ಸ್ ಡಬಲ್ ಆಗಿದೆ ಅಂತ. ಪೊಲಿಟಿಕಲ್ ಟರ್ಮಾಯಿಲ್ ಆ್ಯಂಡ್ ಸಿವಿಲ್ ಅನ್ರೆಸ್ಟ್ ಇನ್ ಬಾಂಗ್ಲಾದೇಶ್. ಸೊ ನೆರೆ ಒಂದು ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ಅಂದರೆ ರಾಜಕೀಯ ಒಂದು ಪ್ರಕ್ಷುಬ್ಧತೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ಅಲ್ಲಿನ ಆಗಾಗ ಸರ್ಕಾರ ಇತ್ತೀಚಿನ ಒಂದು ನೋಡೋದಾದರೆ ಅಲ್ಲಿ ಮೀಸಲಾತಿಯ ಒಂದು ಕಾರಣವನ್ನು ಇಟ್ಕೊಂಡು ಅಸ್ತಿತ್ವದಲ್ಲಿರುವಂಥ ಅಥವಾ ಒಂದು ಪ್ರಜಾಪ್ರಭುತ್ವ ಸರ್ಕಾರವನ್ನು ಅಲ್ಲಿ ಕೆಳಗಿಳಿಸಲಾಗತ್ತೆ. ಸೊ ಇನ್ಫ್ಲಕ್ಸ್ ಆಫ್ ರಿಫ್ಯೂಜ್ ಇನ್ ಟು ಇಂಡಿಯಾದ ನಾರ್ತ್ ಈಸ್ಟ್. ಸೊ ಇಲ್ಲಿ ಭಾರತದ ಒಂದು ನೆರೆಹೊರೆ ದೇಶಗಳಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳಿಂದ ಅಥವಾ ಈ ಒಂದು ಜನಾಂಗೀಯ ತಾರತಮ್ಯದಿಂದ ಏನಾಗ್ತಾ ಇದೆ ಅಂತಂದರೆ ಭಾರತಕ್ಕೆ ಇಲ್ಲಿ ವಲಸಿಗರು ಬರ್ತಾ ಇದ್ದಾರೆ. ಸೊ ಹೀಗಾಗಿ ಇದು ಭಾರತದ ಮೇಲೆ ಬಹುಮುಖ್ಯವಾಗಿ ಮಣಿಪುರದಲ್ಲಿ ಏನಾಗ್ತಾ ಇದೆ ಅಂತಂದರೆ ಅದು ಅಸ್ಥಿರತೆ ಉಂಟಾಗಲಿಕ್ಕೆ ಕಾರಣವಾಗ್ತಾ ಇದೆ. ಹಾಗೆ ಇಲ್ಲಿ ಈ ಒಂದು ಇಂಡಿಯನ್ ಓಷನ್ ರೀಜನಲ್ಲಿ ಏನಾಗ್ತಾ ಇದೆ ಅಂದರೆ ಚೀನಾ ತನ್ನ ಪ್ರಭಾವವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದೆ. ಸೊ ಇದಕ್ಕೆ ವೇ ಫಾರ್ವರ್ಡ್ನಾಗಿ ನಾವು ಏನು ಬರಿಬೋದು ಅಂತಂದರೆ ಈ ಎಲ್ಲ ದೇಶಗಳೊಟ್ಟಿಗೆ ವ್ಯಾಪಾರವನ್ನು ವೃದ್ಧಿಸಿಕೊಳ್ಬೇಕಾಗತ್ತೆ. ಹಾಗೆ ಇನ್ಫ್ರಾಸ್ಟ್ರಕ್ಚರ್. ಸೊ ಇದಕ್ಕೆ ನಾವು ಅಂದರೆ ಇಲ್ಲಿ ಮೂಲ ಸೌಕರ್ಯ ಅಂದರೆ ಸಂಪರ್ಕವನ್ನು ಏನಿವಾಗ ಬಾಕಿ ಉಳಿದಿರುವಂಥ ಅಥವಾ ಇನ್ನೂ ಕೂಡ ವಿಳಂಬವಾಗ್ತಿರುವಂಥ ಯೋಜನೆಗಳು ಕೂಡ ಇಲ್ಲಿ ವೇಗವಾಗಿ ಅವುಗಳನ್ನು ಕೂಡ ನಾವಿಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಹಾಗೆ ಸೆಕ್ಯೂರಿಟಿ ಕೋಆಪ್ರೇಷನ್. ಎಸ್, ಸೊ ಇಲ್ಲಿ ವಿಶೇಷವಾಗಿ ಸೌತ್ ಚೀನಾ ಸೀನಲ್ಲಿ ಅಥವಾ ಈ ಒಂದು ಇಂಡಿಯನ್ ಓಷನ್ನಲ್ಲಿ ಏನು ಚೀನಾ ತನ್ನ ಪ್ರಭಾವವನ್ನು ಬೀರ್ತಾ ಇದೆ ಅಲ್ವಾ, ಅದರಲ್ಲಿ ಎಲ್ಲ ದೇಶಗಳೊಟ್ಟಿಗೆ ಇವಾಗ ಏನು ಬೇಕಾಗಿದೆ, ಸಹಕಾರ ಅನ್ನುವಂಥದ್ದು ಬೇಕಾಗಿದೆ. ಸೊ ನೆಕ್ಸ್ಟ್ ಟಾಪಿಕ್ ಇಂಡಿಯಾ ವಿಯೆಟ್ನಾಂ ರಿಲೇಷನ್. ಭಾರತ ಮತ್ತು ವಿಯೆಟ್ನಾಂ ನಡುವಿನ ಒಂದು ಸಂಬಂಧಗಳ ಕುರಿತಾಗಿ ನೋಡೋಣ. ಓಕೆ, ಯಾಕೆ ಈ ವಿಯೆಟ್ನಾಂ ಅನ್ನುವಂಥದ್ದು ಇವಾಗ ಸುದ್ದಿಯಲ್ಲಿದೆ ಅಂತಂದರೆ ದ ಪ್ರೈಮ್ ಮಿನಿಸ್ಟರ್ ಆಫ್ ವಿಯೆಟ್ನಾಂ ಅಂಡರ್ಟುಕ್ ಸ್ಟೇಟ್ ವಿಸಿಟ್ ಟು ಇಂಡಿಯಾ. ಅಂದರೆ ಈ ವಿಯೆಟ್ನಾಂನ ಪ್ರಧಾನಮಂತ್ರಿಯವರು ಭಾರತಕ್ಕೆ ಭೇಟಿಯನ್ನು ನೀಡಿದರು. ಸೊ ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಒಂದು ಪ್ರಮುಖ ಬೆಳವಣಿಗೆಗಳಾಗಿದ್ದು ಅಂತ ನೋಡೋಣ. ಸೊ ಪ್ಲ್ಯಾನ್ ಆಫ್ ಆ್ಯಕ್ಷನ್. ಸೊ ಅಂದರೆ ಇಲ್ಲಿ 5 ವರ್ಷಗಳ ಒಂದು ಯೋಜನೆ ಅಂದರೆ ಭಾರತ ಮತ್ತು ಈ ವಿಯೆಟ್ನಾಂನ ನಡುವಿನ ಸಂಬಂಧ ಅನ್ನುವಂಥದ್ದು
5 ವರ್ಷಗಳ ವೇಳೆಗೆ ಯಾವ ರೀತಿ ಇರಬೇಕು, ಯಾವ ಒಂದು ವಲಯಗಳಲ್ಲಿ ವ್ಯಾಪಾರವನ್ನು ವೃದ್ಧಿಸಿಕೊಳ್ಳಬಹುದು ಅನ್ನುವಂಥ ಒಂದು ಕ್ರಿಯಾ ಯೋಜನೆಯನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಲೈನ್ ಆಫ್ ಕ್ರೆಡಿಟ್ ಅಂದರೆ ಒಂದು ಸಾಲದ ವ್ಯವಸ್ಥೆಯನ್ನು ಕೂಡ, ಅಂದರೆ ಭಾರತ ಇಲ್ಲಿ ವಿಯೆಟ್ನಾಂಗೆ ಒಂದು ಕಡಲ ಭದ್ರತೆ ಸಂಬಂಧಪಟ್ಟಂತೆ ಸಾಲವನ್ನು ಕೂಡ ನೀಡುವಂಥ ಮಾತುಕತೆಗಳಾಗತ್ತೆ. ಹಾಗೆ ಕಲ್ಚರಲ್ ಕೋಆಪರೇಷನ್ಸ್, ಸಾಂಸ್ಕೃತಿಕ ಸಹಕಾರ ಅನ್ನುವಂಥದ್ದು. ಓಕೆ, ಹಾಗೆ ಹಲವಾರು ಒಂದು ಒಪ್ಪಂದಗಳು ಕೂಡ ಇಲ್ಲಿ ಸಹಿಯನ್ನು ಹಾಕಲಾಗತ್ತೆ. ಟೆಲಿವಿಷನ್ ಆಗಿರ್ಬೋದು ಅಥವಾ ಈ ಒಂದು ರಾಷ್ಟ್ರೀಯ ಒಂದು ಸಾಗರ ಒಂದು ಹೆರಿಟೇಜ್ ಕಾಂಪ್ಲೆಕ್ಸ್ ಇನ್ ಲೋಥಾಲ್ ಗುಜರಾತ್, ಅಂದರೆ ಭಾರತ ಇಲ್ಲಿ ಏನು ಅಭಿವೃದ್ಧಿ ಮಾಡ್ತಾ ಇರುವಂಥ ರಾಷ್ಟ್ರೀಯ ಸಾಗರ ತೀರ ಒಂದು ಹೆರಿಟೇಜ್ ಕಾಂಪ್ಲೆಕ್ಸ್ ಏನು ಗುಜರಾತ್ನಲ್ಲಿ ಫಾರ್ಮ್ ಆಗ್ತಾ ಇದೆ ಅಲ್ವಾ, ಅದಕ್ಕೆ ಸಹಕಾರವನ್ನು ಮಾಡಲಿಕ್ಕೆ 2 ದೇಶಗಳು ಕೂಡ ಇಲ್ಲಿ ಸಹಿಯನ್ನು ಹಾಕಿವೆ. ಹಾಗಿದ್ರೆ ಇಲ್ಲಿ ಈ 2 ದೇಶಗಳ ನಡುವಿನ ಸಂಬಂಧ ಯಾವ ರೀತಿ ಇದೆ ಅಂತ ನೋಡೋಣ. ಸೊ ಭಾರತ ಏನಂತಂದರೆ ಇಲ್ಲಿ ಈ ಹಿಂದೆ ಈ ಫ್ರಾನ್ಸ್ ಏನು ಮಾಡಿತ್ತು ಅಂದರೆ ವಿಯೆಟ್ನಾಮನ್ನು ಆಕ್ರಮಣ ಮಾಡಿಕೊಂಡಿತ್ತು. ಓಕೆ, ಅದರಿಂದ ಸ್ವತಂತ್ರವನ್ನು ಹೊಂದಲಿಕ್ಕೆ ಏನು ಮಾಡುತ್ತೆ ಅಂದರೆ ಭಾರತ ಈ ವಿಯೆಟ್ನಾಂಗೆ ಸಪೋರ್ಟನ್ನು ಮಾಡುತ್ತೆ, ಬೆಂಬಲವನ್ನು ನೀಡುತ್ತೆ. ಎಸ್, was one of the first countries to recognize a united Vietnam in 1975 after the war with US. ಸೊ ಇಲ್ಲಿ ಏನು US ಜೊತೆಗೆ ವಾರ ಆದ ನಂತರ, ವಿಯೆಟ್ನಾಂ ಮತ್ತು ಈ US ನಡುವೆ ವಾರ ಆದ ನಂತರ ಒಂದು ಸ್ವತಂತ್ರ ದೇಶವಾಗಿ ಕರೆದಂಥ ದೇಶಗಳಲ್ಲಿ ಭಾರತವು ಕೂಡ ಹೊಂದಿದೆ. ಹಾಗೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್, ಕಾರ್ಯತಂತ್ರದ ಪಾಲುದಾರಿಕೆ. ಸೊ 2007ರಲ್ಲಿ ಏನು ಮಾಡಲಾಗುತ್ತೆ, 2 ದೇಶಗಳು ಒಂದು ಕಾರ್ಯತಂತ್ರದ ಒಂದು ಪಾಲುದಾರಿಕೆಗೆ ಸಹಿಯನ್ನು ಹಾಕತ್ತೆ. ಹಾಗೆ ಅದನ್ನು ಇವಾಗ 2016ರಲ್ಲಿ ಕಾಂಪ್ರಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಆಗಿ ಮತ್ತೆ ಅದನ್ನು ಎಲಿವೇಟ್ ಮಾಡುತ್ತೆ. ಎಕನಾಮಿಕ್ ಕೋಆಪರೇಷನ್, ಆರ್ಥಿಕ ಸಂಬಂಧ ಕೂಡ ಇಲ್ಲಿ ಸುಧಾರಿಸಿಕೊಳ್ಳುತ್ತೆ. ಹಾಗೆ ಡಿಫೆನ್ಸ್ ಕೋಆಪರೇಷನ್, ರಕ್ಷಣಾ ಸಹಕಾರ ಯಾವ ರೀತಿ ಇದೆ ಅಂತಂದರೆ 2 ದೇಶಗಳು ಏನು ಮಾಡುತ್ತೆ ಅಂದರೆ ಡಿಫೆನ್ಸ್ ಡೈಲಾಗ್, ಅಂದರೆ ರಕ್ಷಣಾ ಮಾತುಕತೆಗಳನ್ನಾಗಿರ್ಬೋದು ಅಥವಾ ತರಬೇತಿ ಆಗಿರ್ಬೋದು, ಹಲವಾರು ವ್ಯಾಯಾಮಗಳನ್ನ ಕೂಡ ಮಾಡಿಕೊಳ್ಳುತ್ತೆ. ಎಸ್, ಸೊ ಇಲ್ಲಿ 2 ದೇಶಗಳ ನಡುವೆ ಕಂಡುಬರುವಂಥ ಎಕ್ಸಸೈಸ್ ಯಾವುದಾಗಿದೆ ಅಂತಂದರೆ ಪ್ಯಾಸೆಕ್ಸ್ ಅನ್ನುವಂಥದ್ದು. ಇದು ಕೂಡ ಇಲ್ಲಿ ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಪ್ಯಾಸೆಕ್ಸ್ ಮತ್ತು ಈ ವಿನ್ ಬ್ಯಾಕ್ ಹಾಗೆ ಮಿಲನ್ ಅನ್ನುವಂಥ ಎಕ್ಸಸೈಸ್ಗಳು. ಹಾಗೆ 2 ದೇಶಗಳ ನಡುವೆ ಸಾಂಸ್ಕೃತಿಕ ಸಂಬಂಧ ಕೂಡ ಕಂಡುಬರುತ್ತೆ. ಎಸ್, ಸೊ ಇಲ್ಲಿ ಈ ಒಂದು ದೇಶಗಳ ನಡುವೆ ಸಂಬಂಧವನ್ನು ನೋಡೋದಾದರೆ ಇದು 2 ವರ್ಷಗಳ ಒಂದು ಅಂದರೆ ಹಿಂದಿನ ಸಂಬಂಧ, ಅಂದರೆ ಇದು ಐತಿಹಾಸಿಕ ಸಂಬಂಧವನ್ನು ಹೊಂದಿರೋದನ್ನು ನಾವಿಲ್ಲಿ ನೋಡ್ಬೋದಾಗತ್ತೆ. ಹಾಗೆ ಸಿಗ್ನಿಫಿಕೆನ್ಸ್ ಆಫ್ ವಿಯೆಟ್ನಾಂ ಫಾರ್ ಇಂಡಿಯಾ. ಎಸ್, ಸೊ ನಾವು ಇಂಟರ್ನ್ಯಾಷನಲ್ ರಿಲೇಷನ್ನ ಸ್ಟಡಿ ಮಾಡಬೇಕಿದ್ರೆ ಸೊ ಇಲ್ಲಿ ಉಭಯ ದೇಶಗಳ ನಡುವಿನ ಒಂದು ಮಹತ್ವವನ್ನು ನೋಡ್ತೀವಿ. ಸೊ ಈ ಹಿನ್ನೆಲೆಯಲ್ಲಿ ಭಾರತಕ್ಕೆ ವಿಯೆಟ್ನಾಂನಿಂದ ಯಾವ ರೀತಿ ಪ್ರಯೋಜನ ಆಗುತ್ತೆ, ವಿಯೆಟ್ನಾಂನಿಂದ ಭಾರತಕ್ಕೆ ಯಾವ ರೀತಿ ಪ್ರಯೋಜನ ಆಗುತ್ತೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಇಲ್ಲಿ ಭಾರತಕ್ಕೆ ಯಾವ ರೀತಿ ಇದು ಮಹತ್ವದ್ದಾಗುತ್ತೆ ಅಂತ ನೋಡೋಣ. ಸೊ ಜಿಯೋ ಸ್ಟ್ರಾಟಜಿಕ್ ಲೊಕೇಶನ್. ಸೊ ಅಂದರೆ ಈ ವಿಯೆಟ್ನಾಂ ಅನ್ನುವಂಥದ್ದು ಯಾವ ಒಂದು ಆಯಕಟ್ಟಿನಲ್ಲಿ ಕಂಡುಬರುತ್ತೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟು. ಎಸ್, ಸೊ ಇದು ಇಂಡೋ ಪೆಸಿಫಿಕ್ ರೀಜನಲ್ಲಿ ಕಂಡುಬರುತ್ತೆ. ಸೊ ಇದರ ಅರ್ಥ ಏನಂತಂದರೆ ಭಾರತಕ್ಕೆ ವ್ಯಾಪಾರ ಭದ್ರತೆಯನ್ನು ಸ್ಥಿರವಾಗಿಡ್ಲಿಕ್ಕೆ ಆ ಒಂದು ಭಾಗದಲ್ಲಿ ಇದು ಇಲ್ಲಿ ಮಹತ್ವದ್ದಾಗತ್ತೆ. ಹಾಗೆ ಕೌಂಟರಿಂಗ್ ಚೀನಾ, ಅಂದರೆ ಚೀನಾವನ್ನು ಪ್ರತಿರೋಧಿಸಲಿಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಚೀನಾದೊಟ್ಟಿಗೆ ಏನಂತಂದರೆ ಈ ವಿಯೆಟ್ನಾಂನ ಸಂಘರ್ಷ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ನಾವು ಕರಿತೀವಲ್ವ, ಅಂದರೆ ಶತ್ರುವಿನ ಶತ್ರು ಮಿತ್ರ ಅಂತ ಹೇಳಿ. ಸೊ ಹೀಗಾಗಿ ಚೀನಾ ಮತ್ತು ವಿಯೆಟ್ನಾಂ ಶತ್ರು ಆಗಿರೋದ್ರಿಂದ ಈ ನಮ್ಮ ನೆರೆಯ ರಾಷ್ಟ್ರ ಅಂದರೆ ಶತ್ರು ಯಾರು, ಚೀನಾದ ಶತ್ರು ಯಾರು, ವಿಯೆಟ್ನಾಂ ನಮಗೆ ನೇರವಾಗಿ ಏನಾಗುತ್ತೆ, ಮಿತ್ರ ರಾಷ್ಟ್ರವಾಗಿ ಆಗುತ್ತೆ. ಎಸ್, ಸೊ ಹೀಗಾಗಿ ಎನರ್ಜಿ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ, ಎನರ್ಜಿ ಸೆಕ್ಯೂರಿಟಿ ಅಂತಂದರೆ ಸೊ ಇಲ್ಲಿ ಎನರ್ಜಿ ಅಂತಂದರೆ ಕ್ರೂಡ್ ಆಯಿಲ್. ಎಸ್, ಸೊ ಈ ವಿಯೆಟ್ನಾಂ ಏನಂತಂದರೆ ಈ ಒಂದು ಭಾಗದಲ್ಲಿ ಹೆಚ್ಚಿನ ಒಂದು ತೈಲ ನಿಕ್ಷೇಪಗಳು ಕಂಡುಬರುತ್ತೆ. ಸೊ ಹೀಗಾಗಿ ಭಾರತ ಏನು ಮಾಡುತ್ತೆ, ತನ್ನ ಎನರ್ಜಿ ಸೆಕ್ಯೂರಿಟಿ ಅಂದರೆ ಇಂಧನವನ್ನಾಗಿ ಹೆಚ್ಚಾಗಿ ಇಂಪೋರ್ಟನ್ನು ಮಾಡ್ಕೊಳ್ತಾ ಇರೋದ್ರಿಂದ ಸೊ ವಿಯೆಟ್ನಾಂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಪೋರ್ಟ್ ಫಾರ್ ಇಂಡಿಯಾ ಆನ್ ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್. ಸೊ ಭಾರತಕ್ಕೆ ಹಲವಾರು ಒಂದು ವೇದಿಕೆಗಳಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ವಿಯೆಟ್ನಾಂ ಬೆಂಬಲವನ್ನು ನೀಡ್ತಾ ಇದೆ. ಎಸ್, ಅಂದರೆ ಏನು ಭಾರತಕ್ಕೆ ಒಂದು ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸದಸ್ಯತ್ವ ಸ್ಥಾನವನ್ನು ನೀಡಬೇಕಂತ ಹೇಳಿ ಇಲ್ಲಿ ವಿಯೆಟ್ನಾಂ ಬೆಂಬಲವನ್ನು ನೀಡ್ತಾ ಇದೆ. ಹಾಗಿದ್ರೆ ಈ ಒಂದು ದೇಶಗಳ ನಡುವಿನ ಸಂಬಂಧಗಳ ಸಂಬಂಧಗಳಲ್ಲಿ ಯಾವ ರೀತಿಯ ಒಂದು ಸಮಸ್ಯೆಗಳು ಅಥವಾ ಸವಾಲುಗಳು ಕಂಡು ಬರ್ತಾ ಇದೆ ಅಂತ ನೋಡೋಣ.
ಸೊ ಬ್ಯಾಲೆನ್ಸಿಂಗ್ ಚೀನಾ. ಸೊ ಇಲ್ಲಿ ಈ ವಿಯೆಟ್ನಾಂ ಮತ್ತು ಚೀನಾ ಎರಡೂ ಕೂಡ ಒಂದೊಂದಿಷ್ಟು ಸಂಘರ್ಷಗಳಿದ್ದರೂ ಕೂಡ ಭಾರತಕ್ಕೆ ಹೋಲಿಸಿದರೆ ಭಾರತಕ್ಕಿಂತ ಹೆಚ್ಚಿನ ಒಂದು ವ್ಯಾಪಾರ ವಹಿವಾಟನ್ನು ಈ ವಿಯೆಟ್ನಾಂ ಚೀನಾದೊಟ್ಟಿಗೆ ಹೊಂದಿದ. ಹಾಗೆ ಮಾಡಸ್ಟ್ ಟ್ರೇಡ್. ಸೊ ಇಲ್ಲಿ ಡಿಸ್ಪೈಟ್ ಗ್ರೋತ್ ಅಂದರೆ ಭಾರತದೊಟ್ಟಿಗೆ ವ್ಯಾಪಾರ ವೃದ್ಧಿ ಆಗ್ತಾ ಇದ್ದರೂ ಕೂಡ ಏನಂತಂದರೆ ಸೊ ಚೀನಾಕ್ಕೆ ಹೋಲಿಸಿದರೆ ಇದು ತುಂಬಾ ಕಡಿಮೆ ಇದೆ. ಟ್ರೇಡ್ ರೂಟಿಂಗ್ ಫ್ರಾಮ್ ಚೀನಾ. ಎಸ್. ಸೊ ಇಲ್ಲಿ ಟ್ರೇಡ್ ರೂಟಿಂಗ್ ಫ್ರಾಮ್ ಚೀನಾ ಅಂತಂದರೆ ಚೀನಾ ಉತ್ಪಾದನೆ ಮಾಡಿರುವಂಥ ಸರಕುಗಳನ್ನು ಸೊ ಭಾರತಕ್ಕೆ ಯಾವ ರೀತಿ ಅದು ಬರ್ತಾ ಇದೆ ಅಂತಂದರೆ ಸೊ ವಿಯೆಟ್ನಾಂ ಮೂಲಕ ಬರ್ತಾ ಇದೆ. ಎಸ್. ಸೊ ನೇರವಾಗಿ ಏನಾಗ್ತಾ ಇದೆ ಇಲ್ಲಿ ಚೀನಾದಿಂದನೇ ಅದು ಸರಕುಗಳನ್ನ ಅಂದರೆ ಪರೋಕ್ಷವಾಗಿ ಅದು ಚೀನಾದಿಂದ ಆಮದು ಮಾಡಿಕೊಳ್ತಾ ಇದೆ. ಹಾಗೆ ರಿಲಕ್ಟೆನ್ಸ್ ಇನ್ ಮಿಲಿಟ್ರಿ ಡೀಲ್ಸ್. ಎಸ್. ಸೊ ಈ ಹಿಂದೆ ಏನಂತಂದರೆ ಇಲ್ಲಿ ವಿಯೆಟ್ನಾಂ ಭಾರತದಿಂದ ಹಲವಾರು ಒಂದು ಮಿಲಿಟ್ರಿ ಇಕ್ವಿಪ್ಮೆಂಟ್ಗಳನ್ನ ಖರೀದಿ ಮಾಡಿದೆ. ಬಟ್ ಅವುಗಳನ್ನ ಸಂಪೂರ್ಣವಾಗಿ ಅವುಗಳನ್ನ ಏನು ಮಾಡ್ತಾ ಇಲ್ಲ, ಅದು ಬಳಸ್ತಾ ಇಲ್ಲ. ಎಸ್. ಹಾಗೆ ಭಾರತದಿಂದ ಖರೀದಿಸಬೇಕಾಗಿರುವಂಥ ಆಕಾಶ್ ಅನ್ನುವಂಥ ಮಿಸೈಲನ್ನು ಏನು ಮಾಡಿರುತ್ತಂದ್ರೆ ಅದು ಖರೀದಿ ಮಾಡಲಿಕ್ಕೆ ಇಲ್ಲಿ ಹಿಂದೇಟನ್ನು ಹಾಕಿರುತ್ತೆ. ಸೊ ಇನಿಷಿಯೇಟಿವ್ ಟೇಕನ್ ಬೈ ಇಂಡಿಯಾ ಟು ಸ್ಟ್ರೆಂಥನ್ ರಿಲೇಷನ್ ವಿತ್ ವಿಯೆಟ್ನಾಂ. ಅಂದರೆ ಭಾರತ ಇಲ್ಲಿ ಈ ವಿಯೆಟ್ನಾಂನೊಂದಿಗೆ ತನ್ನ ಸಂಬಂಧವನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ಯಾವೆಲ್ಲ ಒಂದು ಕ್ರಮಗಳನ್ನ ಕೈಗೊಂಡಿದೆ ಅಂತ ನೋಡೋಣ. ಸೊ ಫಸ್ಟ್ ಒಂದು ಮೆಕಾಂಗ್ ಗಂಗಾ ಕೋಆಪ್ರೇಷನ್ ಅಂತ ಬರುತ್ತೆ. ಸೊ ಈ ಒಂದು ಯೋಜನೆ ಇರುವಂಥದ್ದು ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಈ ಒಂದು ಸಾರಿಗೆಗೆ ಸಂಬಂಧಪಟ್ಟಂಥ ಉಪಕ್ರಮವಾಗಿದೆ. ಸೊ ಇದರಲ್ಲಿ ಈ ಒಂದು ಇನಿಷಿಯೇಟಿವ್ನಲ್ಲಿ ವಿಯೆಟ್ನಾಂ ಕೂಡ ಇನ್ವಾಲ್ವ್ ಆಗಿರುತ್ತೆ. ಹಾಗೆ ಕ್ವಿಕ್ ಇಂಪ್ಯಾಕ್ಟ್ ಪ್ರಾಜೆಕ್ಟ್ ಅಂತ ಬರುತ್ತೆ. ಹಾಗೆ ಇಂಡಿಯಾ ಪ್ರೊವೈಡಿಂಗ್ ಟ್ರೈನಿಂಗ್ ಕೆಪಾಸಿಟಿ ಬಿಲ್ಡಿಂಗ್ ಆ್ಯಂಡ್ ಎಜುಕೇಷನಲ್ ಕೋರ್ಸಸ್ ಇನ್ ಇಂಡಿಯಾ ಫಾರ್ ವಿಯೆಟ್ನಾಂ ನ್ಯಾಷನಲಿಸ್ಟ್. ಅಂದರೆ ಈ ವಿಯೆಟ್ನಾಂನ ಪ್ರಜೆಗಳಿಗೆ ಏನು ಮಾಡುತ್ತೆ ಅಂದರೆ ಭಾರತದಲ್ಲಿ ಒಂದು ತರಬೇತಿಯನ್ನು ನೀಡುತ್ತೆ. ಅವರ ಸಾಮರ್ಥ್ಯ ವೃದ್ಧಿಗೆ ಮತ್ತು ಅವರ ಒಂದು ಶೈಕ್ಷಣಿಕ ತರಬೇತಿಯನ್ನು ಅವರಿಗೆ ನೀಡಲಾಗತ್ತೆ. ಎಸ್. ಸೊ ಇವಾಗ ವೇ ಫಾರ್ವರ್ಡ್ನಲ್ಲಿ ನಾವು ಏನು ಎರಡೂ ದೇಶಗಳ ನಡುವೆ ಕಂಡು ಬರ್ತಾ ಇರುವಂಥ ಸವಾಲುಗಳಿಗೆ ಉತ್ತರವಾಗಿ ಅಥವಾ ಪರಿಹಾರವಾಗಿ ನಾವು ಇಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್ ಟಾಪಿಕ್ ಇಂಡಿಯಾ ಮಲೇಷ್ಯಾ ರಿಲೇಷನ್. ಎಸ್. ಸೊ ಇದು ಕೂಡ ಇವಾಗ ಭಾರತದ ಇಲ್ಲಿ ದ ಪ್ರೈಮ್ ಮಿನಿಸ್ಟರ್ ಆಫ್ ಮಲೇಷ್ಯಾ ಪೇಡ್ ವಿಸಿಟ್ ಟು ಇಂಡಿಯಾ. ಮಲೇಷ್ಯಾದ ಪ್ರೈಮ್ ಮಿನಿಸ್ಟರ್ ಅವರು ಭಾರತಕ್ಕೆ ಭೇಟಿ ನೀಡುತ್ತಾರೆ. ಸೊ ಈ ಒಂದು ಭೇಟಿಯ ಸಂದರ್ಭದಲ್ಲಿ ಆಗಿರುವಂಥ ಪ್ರಮುಖ ಒಂದು ಔಟ್ಕಮ್ ಬಗ್ಗೆ ತಿಳ್ಕೊಳ್ಳೋಣ, ಏನೆಲ್ಲ ಒಂದು ಬೆಳವಣಿಗೆಗಳಾಗಿದ್ವು ಅಂತ. ಎಸ್. ಸೊ ಇಲ್ಲಿ ಕಾಂಪ್ರಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂದರೆ ಸಮಗ್ರ ಒಂದು ಕಾರ್ಯತಂತ್ರ ಪಾರ್ಟ್ನರ್ಶಿಪ್ ಪಾಲುದಾರಿಕೆ ಅನ್ನುವಂಥದ್ದಕ್ಕೆ 2015ರಲ್ಲಿ ಏನು ಮಾಡಲಾಗಿರುತ್ತೆ, ಇಲ್ಲಿ ಸಹಿಯನ್ನು ಹಾಕಲಾಗಿರುತ್ತೆ. ಅದನ್ನು ಇವಾಗ ಎಲಿವೇಟ್ ಮಾಡಲಾಗಿದೆ. ಅದನ್ನು ಮತ್ತೆ ಇವಾಗ ಅದರ ಒಂದು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ವ್ಯಾಪಾರವನ್ನು ಮಾಡಲಿಕ್ಕೆ ಕಾಂಪ್ರಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಗೆ ಇವಾಗ ಅದನ್ನು ಕೊಂಡೊಯ್ಯಲಾಗಿದೆ. ಹಾಗೆ ಮಲೇಷ್ಯಾ ಜಾಯ್ನಿಂಗ್ IBCA. ಏನಿದು IBCA ಅಂತಂದರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್. ಸೊ ಇದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್. ಸೊ ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಹೇಳೋದಾದರೆ ಸೊ ಮೇನ್ಸ್ನಲ್ಲಿ ನಮಗೆ 6ರಿಂದ 4 ಕ್ವಶನ್ ಬರುತ್ತೆ, 4 ಕ್ವಶನ್. ಎಸ್. ಅಂದರೆ 50 ಮಾರ್ಕ್ಸ್ ನಮಗೆ ಈ ಒಂದು ಇಂಟರ್ನ್ಯಾಷನಲ್ ರಿಲೇಷನ್ ಮೇಲೆ ಬರುತ್ತೆ. ಹಾಗೆ ಇನ್ನು ಪ್ರಿಲಿಮ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ನಮ್ಮಲ್ಲಿ ಕೂಡ ನಮಗೆ 8 to 10 ಕ್ವಶನ್ಸ್ ಕೂಡ ಕೇಳಿರ್ತಾರೆ. ಎಸ್. ಸೊ ಇದು ನಮಗೆ ಎನ್ವಿರಾನ್ಮೆಂಟ್ ಪರ್ಸ್ಪೆಕ್ಟಿವ್ನಲ್ಲಿ ಕೂಡ ಇದು ಇವಾಗ ಏನು ಹೇಳ್ತಾ ಇದ್ದೀನಲ್ವಾ, ಈ IBCA ಅಂತ ಪ್ರಾಜೆಕ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಈ ಒಂದು ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಸ್. ಸೊ ಇಲ್ಲಿ ಏನಂತಂದರೆ ಮಲೇಷ್ಯಾ ಈ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ಗೆ ಜಾಯ್ನ್ ಆಗಲಿಕ್ಕೆ ಅಥವಾ ಒಂದು ಫೌಂಡಿಂಗ್ ಮೆಂಬರ್ ಆಗಿದೆ. ಓಕೆ, ಆಗಲಿಕ್ಕೆ ನಿರ್ಧಾರವನ್ನು ಮಾಡಿದೆ. ಸೊ ಈ ಒಂದು ಯೋಜನೆಯನ್ನು ಯಾವಾಗ ಲಾಂಚ್ ಮಾಡಲಾಗತ್ತೆ ಅಂದರೆ 2023ರಲ್ಲಿ. ಎಸ್. ಸೊ ಯಾಕಂತಂದರೆ ಪ್ರಾಜೆಕ್ಟ್ ಟೈಗರ್ ಅಂದರೆ ಹುಲಿಗಳ ಸಂರಕ್ಷಣೆಗೆ ಒಂದು ಯೋಜನೆಯನ್ನು ತರಲಾಗತ್ತೆ. ಆ ಯೋಜನೆ ತಂದು 50 ವರ್ಷಗಳಾಗತ್ತೆ. ಓಕೆ. ಸೊ ಇದರ ಒಂದು ಉದ್ದೇಶ ಏನಂತಂದರೆ 97 ದೇಶಗಳಲ್ಲಿ ಕಂಡುಬರುವಂಥ ಒಂದು ಹುಲಿಗಳ ಅಂದರೆ ಈ ಹುಲಿ ಜಾತಿ ಅಂದರೆ ಏನು ಬಿಗ್ ಕ್ಯಾಟ್. ಓಕೆ. ಅಂದರೆ ಈ ಬೆಕ್ಕಿನ ಒಂದು ಜಾತಿಗೆ ಸೇರಿರುವಂಥ
ಇಲ್ಲಿ 7 ನ್ಯಾಚುರಲ್ 7 ಬಿಗ್ ಕ್ಯಾಟ್ಗಳ ಸಂರಕ್ಷಣೆ ಮಾಡುವಂಥ ಉದ್ದೇಶವನ್ನು ಇದು ಹೊಂದಿರುತ್ತೆ. ಹಾಗಿದ್ರೆ ಯಾವೆಲ್ಲ ಬರುತ್ತೆ ಇದರಲ್ಲಿ? ಟೈಗರ್, ಲಯನ್, ಲೆಪರ್ಡ್, ಸ್ನೋ ಲೆಪರ್ಡ್, ಚೀತಾ, ಜಾಗ್ವಾರ್ ಆ್ಯಂಡ್ ಪೂಮಾ. ಹಾಗೆ ಎರಡು ದೇಶಗಳ ನಡುವೆ ಇಲ್ಲಿ ಡಿಜಿಟಲ್ ಟೆಕ್ನಾಲಜಿಕಲ್ ಕೋಆಪರೇಷನ್ಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಮಾತುಕತೆಗಳಾಗತ್ತೆ. ಹಾಗಿದ್ರೆ ಭಾರತಕ್ಕೆ ಈ ಮಲೇಷ್ಯಾದಿಂದ ಏನೆಲ್ಲ ಮಹತ್ವ ಇದೆ, ಯಾಕೆ ಇದು ಇಷ್ಟೊಂದು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತ ನೋಡೋಣ. ಜಿಯೋಪೊಲಿಟಿಕಲ್ ಅಲೈನ್ಮೆಂಟ್ ಅಂದರೆ ಈ ಒಂದು ಭಾಗ ಕಂಡುಬರುವಂತಂದರೆ ಮಲೇಷ್ಯಾ ಸ್ಟ್ಯಾಂಡ್ಸ್ ಅಗೇನ್ಸ್ಟ್ ಚೈನೀಸ್ ಡಿಮ್ಯಾಂಡ್ ಫಾರ್ ವಿತ್ಡ್ರಾವಲ್ ಆಫ್ ಇಟ್ಸ್ ಪ್ಲ್ಯಾನ್ ಆಫ್, ಅಂದರೆ ಈ ಎರಡು ದೇಶಗಳ ನಡುವೆ ಸಂಘರ್ಷ ಅನ್ನುವಂಥದ್ದು ಕಂಡುಬರುತ್ತೆ ಮಲೇಷ್ಯಾ ಮತ್ತು ಈ ಚೀನಾದ ನಡುವೆ. ಸೊ ಇಲ್ಲಿ ಚೀನಾ ಏನು ವಾದವನ್ನು ಮಾಡ್ತಾ ಇದೆ ಅಂತಂದರೆ ಈ ಸೌತ್ ಚೀನಾದಲ್ಲಿ ಆಯಿಲನ್ನು ತೆಗೆಯುತ್ತೆ ಎರಡು ದೇಶಗಳು ಕೂಡ, ಆಯಿಲ್ ಮತ್ತು ಗ್ಯಾಸನ್ನು. ಓಕೆ, ಸೊ ಇದನ್ನು ತೆಗಿಲಿಕ್ಕೆ ಏನು ಮಾಡ್ತಾ ಇದೆ ಅಂದರೆ ಚೀನಾ ವಿರೋಧವನ್ನು ಮಾಡ್ತಾ ಇದೆ. ಬಟ್ ಮಲೇಷ್ಯಾ ಏನಂತಂದರೆ ಅದಕ್ಕೆ ಕೌಂಟರ್ ಆಗಿ ಅದಕ್ಕೆ ಅದು ಒಪ್ಕೊಳ್ತಾ ಇಲ್ಲ. ಸೊ ಹೀಗಾಗಿ ಅಂದರೆ ಇದು ಮೇಜರಾಗಿ ನಮಗೆ ಸೌತ್ ಚೀನಾ ಸೀನಲ್ಲಿ ಬರುತ್ತೆ. ಓಕೆ, ಸೊ ಹೀಗಾಗಿ ಒಂದು ಆಯಕಟ್ಟಿನ ಒಂದು ಸ್ಥಳವಾಗಿದ್ದು ಕೂಡ ನಮಗೆ ಮಹತ್ವದ್ದಾಗಿರುತ್ತೆ. ನೆಕ್ಸ್ಟ್ ಒನ್, ಇಂಡಿಯಾಸ್ ಆ್ಯಕ್ಟ್ ಈಸ್ಟ್ ಪಾಲಿಸಿ. ಎಸ್, ಸೊ ಇದಕ್ಕೆ ಕೂಡ ಏನು ಮಾಡುತ್ತಂದರೆ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗೆ ಕೋಆಪರೇಷನ್ ಆನ್ ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ಸ್. ಎಸ್, ಸೊ ಹಲವಾರು ವೇದಿಕೆಗಳಲ್ಲಿ ಭಾರತಕ್ಕೆ ಏನು ಮಾಡುತ್ತೆ, ಮಲೇಷ್ಯಾ ಕೂಡ ಇಲ್ಲಿ ಸಹಕಾರವನ್ನು ನೀಡುತ್ತೆ. ಎಸ್, ಸೊ ಪ್ರಸ್ತುತ ಈ ಎರಡು ದೇಶಗಳ ನಡುವೆ ಯಾವ ರೀತಿ ಸಂಬಂಧ ಇದೆ ಅಂತ ನೋಡೋಣ. ಎಸ್, ಸೊ ಈ ಎರಡು ದೇಶಗಳ ಒಂದು ರಾಜತಾಂತ್ರಿಕ ಸಂಬಂಧ ಅನ್ನುವಂಥದ್ದು ಯಾವಾಗ ಆರಂಭವಾಗತ್ತೆ ಅಂದರೆ 1957 ಆರಂಭವಾಗತ್ತೆ. ಹಾಗೆ ಆರ್ಥಿಕ ಸಂಬಂಧ ಬಗ್ಗೆ ನೋಡೋದಾದರೆ ಮಲೇಷ್ಯಾ ಅಂತಂದರೆ ಮಲೇಷ್ಯಾ ಈಸ್ ಇಂಡಿಯಾ ಥರ್ಡ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಇನ್ ಆಸಿಯಾನ್. ಸೊ ಈ ಆಸಿಯಾನ್ನಲ್ಲಿ ಬರುವಂಥ ದೇಶಗಳಲ್ಲಿ 3ನೇ ಅತಿ ದೊಡ್ಡ ಒಂದು ವ್ಯಾಪಾರ ಪಾಲುದಾರರಾಗಿ ಮಲೇಷ್ಯಾ ಕಂಡುಬರುತ್ತೆ. ಹಾಗೆ ಆಯಿಲ್ ಪಾಮ್ ಡಿಪ್ಲೊಮ್ಯಾಸಿ. ಎಸ್, ಸೊ ಇಲ್ಲಿ ಭಾರತ ಏನಂತಂದರೆ ಈ ಒಂದು ದೇಶ ಮಲೇಷ್ಯಾ ಹೆಚ್ಚಾಗಿ ಏನಂತಂದರೆ ಈ ಪಾಮ್ ಆಯಿಲ್ನ ಅಥವಾ ಪಾಮ್ ಟ್ರೀಗಳನ್ನ ಬೆಳೀತಾರೆ, ಅಂದರೆ ತಾಳೆ ಎಣ್ಣೆ ಅಂತ ಏನು ಕರಿತೀವಲ್ವಾ. ಎಸ್, ಸೊ ಭಾರತ ಏನು ಮಾಡ್ತಾ ಇದೆ ಅಂತಂದರೆ ಈ ತಾಳೆ ಎಣ್ಣೆಯನ್ನು ಅಥವಾ ಪಾಮ್ ಆಯಿಲನ್ನು ಹೆಚ್ಚಾಗಿ ಮೇಜರ್ ಅಂತಂದರೆ ಈ ಮಲೇಷ್ಯಾದಿಂದನೇ ಇಂಪೋರ್ಟನ್ನು ಮಾಡ್ಕೊಳ್ತಾ ಇದೆ. ಹಾಗೆ ಡಿಫೆನ್ಸ್ ಕೋಆಪ್ರೇಷನ್ ಅಂದರೆ ರಕ್ಷಣಾ ಸಹಕಾರ ಯಾವ ರೀತಿ ಇದೆ ಅಂತಂದರೆ ಜಾಯಿಂಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್, ಅಂದರೆ ಈ ಒಂದು ರಕ್ಷಣಾ ಇಲಾಖೆಗೆ ಬೇಕಾಗಿರುವಂಥ ಉಪಕರಣಗಳನ್ನ ಏನು ಮಾಡಿದ್ರೆ ಜಂಟಿಯಾಗಿ ಅಭಿವೃದ್ಧಿಯನ್ನು ಮಾಡುತ್ತೆ. ಹಾಗೆ ಅವುಗಳನ್ನ ಖರೀದಿಯನ್ನು ಕೂಡ ಮಾಡುತ್ತೆ ಉಭಯ ರಾಷ್ಟ್ರಗಳು. ಸೊ ಎರಡು ದೇಶಗಳ ನಡುವೆ ಪೀಪಲ್ ಟು ಪೀಪಲ್ ಕನೆಕ್ಟ್ ಅಂದರೆ ಒಂದು ಸಾಂಸ್ಕೃತಿಕ ಸಂಬಂಧ ಕೂಡ ಇದೆ. ಎಸ್, ಸೊ ಇನ್ನು ಸವಾಲುಗಳೇನು ಎರಡು ದೇಶಗಳ ನಡುವೆ ಅಂತ ನೋಡೋಣ. ಸೊ ವೀಕ್ ಎಕನಾಮಿಕ್ ಕೋಆಪ್ರೇಷನ್. ಎಸ್, ಅಂದರೆ ಏನು ಚೀನಾದೊಟ್ಟಿಗೆ ಮಲೇಷ್ಯಾದ ವ್ಯಾಪಾರ ಇರುವಷ್ಟು ಭಾರತದೊಟ್ಟಿಗೆ ಮಲೇಷ್ಯಾದ ವ್ಯಾಪಾರ ಅನ್ನುವಂಥದ್ದು ತುಂಬ ಕಡಿಮೆ ಇದೆ. ಹಾಗೆ ಭಾರತ ಇಲ್ಲಿ ಹಲವಾರು ಒಂದು ಅಂದರೆ ಮಲೇಷ್ಯಾಕ್ಕೆ ರಫ್ತನ್ನು ಮಾಡುವ ಹಲವಾರು ಉತ್ಪನ್ನಗಳ ಮೇಲೆ ಏನು ಮಾಡುತ್ತಂದರೆ ನಿರ್ಬಂಧವನ್ನು ಹಾಕಿರುತ್ತೆ. ಸೊ ಅಲ್ಲಿ ಪ್ರಮುಖವಾಗಿ ರೈಸ್, ಶುಗರ್ ಮತ್ತು ಆನಿಯನ್ ಮೇಲೆ. ಸೊ ಈ ರೀತಿಯ ರೆಸ್ಟ್ರಿಕ್ಷನಿಂದ ಏನಾಗುತ್ತೆ ಅಂದರೆ ಅದು ಮಲೇಷ್ಯಾದ ಆಹಾರ ಭದ್ರತೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹೀಗೆ ಸೊ ಡಿಫೆನ್ಸ್ ಜಿಯೋಪಾಲಿಟಿಕ್ಸ್. ಸೊ ಅಂದರೆ ಇಲ್ಲಿ ಭಾರತದ ಏನಂತಂದರೆ ತೇಜಸ್ ಅನ್ನುವಂಥ ಒಂದು ಹೆಲಿಕಾಪ್ಟರ್ ಬದಲಿಗೆ ಏನು ಮಾಡುತ್ತಂತಂದರೆ ಮಲೇಷ್ಯಾ ಸೌತ್ ಕೊರಿಯಾದ FA-50 ಜೆಟ್ ವಿಮಾನವನ್ನು ಖರೀದಿ ಮಾಡುತ್ತೆ. ನೆಕ್ಸ್ಟ್ ಎಕ್ಸ್ಟ್ರಾಡಿಷನ್ ಇಶ್ಯೂ. ಸೊ ಇಲ್ಲಿ ಭಾರತಕ್ಕೆ ಪ್ರಮುಖವಾಗಿ ಬೇಕಾಗಿರುವಂಥ ವ್ಯಕ್ತಿ ಜಾಕಿರ್ ನಾಯ್ಕ್ ಅಂತ ಏನಿರ್ತಾನಲ್ವಾ. ಸೊ ಈತ ಏನು ಮಾಡಿದಾನಂತಂದರೆ ಇವಾಗ ಈ ಮಲೇಷ್ಯಾದಲ್ಲಿ ತಲೆಮರೆಸ್ಕೊಂಡಿದ್ದಾನೆ. ಈತನ ಗಡೀಪಾರು ಮಾಡಬೇಕಂತ ಹೇಳಿ ಭಾರತ ಮಲೇಷ್ಯಾಗೆ ಕೇಳ್ಕೊಳ್ತಾ ಇದ್ರೂ ಕೂಡ ಏನು ಮಾಡ್ತಾ ಇದೆ ಅಂತಂದರೆ ಭಾರತ ಈ ಮಲೇಷ್ಯಾ ಆತನನ್ನು ಭಾರತಕ್ಕೆ ಗಡೀಪಾರನ್ನು ಮಾಡ್ತಿಲ್ಲ. ಓಕೆ, ಹಾಗೆ ಚೀನಾದ ರಿಲೇಷನ್. ಎಸ್, ಸೊ ಇಲ್ಲಿ ಭಾರತಕ್ಕಿಂತ ಹೆಚ್ಚಾಗಿ ಚೀನಾದೊಟ್ಟಿಗೆ ಇದರ ಒಂದು ಸಂಬಂಧ ಇಲ್ಲಿ ಚೆನ್ನಾಗಿದೆ. ಲೇಬರ್ ಎಕ್ಸ್ಪ್ಲೋಟೇಷನ್ ಅಂದರೆ ಕಾರ್ಮಿಕರ ಶೋಷಣೆ ಅನ್ನುವಂಥದ್ದು ಆಗ್ತಾಯಿದೆ. ಅಂದರೆ ಭಾರತದಿಂದ ಹೋಗಿರುವಂಥ ಕಾರ್ಮಿಕರನ್ನು ಅಲ್ಲಿ ಏನು ಮಾಡಲಾಗ್ತಾ ಇದೆ, ಇಲ್ಲಿ ಹರಾಸ್ಮೆಂಟ್ ಮಾಡಲಾಗ್ತಾ ಇದೆ. ಎಸ್, ಸೊ ಅವರನ್ನು ಒಂದು ರೀತಿಯ ಒಂದು ಬಂಧಿತ ಕಾರ್ಮಿಕರಾಗಿ ಅವರನ್ನು ನೋಡಿಕೊಳ್ಳಲಾಗ್ತಾ ಇದೆ. ಎಸ್, ಸೊ ಎರಡು ದೇಶಗಳ ನಡುವೆ ಒಂದು ಸಂಬಂಧ ರೂಪುಗೊಳ್ಳಬೇಕಾಗಿದ್ದರೆ ಭಾರತ ಏನೆಲ್ಲ ಒಂದು ಕ್ರಮಗಳನ್ನು ಕೈಗೊಂಡಿದೆ ಅಂತಂದರೆ ಇಲ್ಲಿ ಸ್ಪೆಷಲ್ ಅಲೋಕೇಶನ್ ಆಫ್ 100 ಸೀಟ್ ಅನ್ನುವಂಥ ಪ್ರೋಗ್ರಾಮನ್ನು ಅಂದರೆ ಅಂಡರ್ ಇಂಡಿಯಾಸ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಪ್ರೋಗ್ರಾಮ್ ಫಾರ್ ಮಲೇಷಿಯನ್ ನ್ಯಾಷನಲ್. ಎಸ್, ಸೊ ಇಲ್ಲಿ ಈ ಮಲೇಷಿಯನ್ನ ಒಂದು ಪ್ರಜೆಗಳಿಗೆ
100 ಅಂದರೆ ಈ ಒಂದು ಟೆಕ್ನಿಕಲ್ ಮತ್ತು ಎಕನಾಮಿಕ್ ಕೋಆಪ್ರೇಷನ್ ಪ್ರೋಗ್ರಾಮ್ನಲ್ಲಿ ಅವರಿಗೆ 100 ಸ್ಥಾನಗಳನ್ನ ನೀಡಲಾಗತ್ತೆ. ಹಾಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇಂಡಿಯನ್ ಕಲ್ಚರಲ್ ಸೆಂಟರನ್ನು ಈ ಕೌಲಾಲಂಪುರ್ ಅಂದರೆ ಇದೆಲ್ಲಿ ಬರುತ್ತೆ, ಮಲೇಷ್ಯಾದಲ್ಲಿ ಬರುತ್ತೆ, ಅಲ್ಲಿ ಇದನ್ನು ಇನಾಗ್ರೇಟ್ ಮಾಡಿದ್ದಾರೆ. ಸೊ ಇದರ ಉದ್ದೇಶ ಅಲ್ಲಿ ಭಾರತೀಯ ಭಾಷೆಗಳನ್ನ ಪ್ರಮೋಟ್ ಮಾಡಲಿಕ್ಕೆ, ಭಾಷೆ ಮತ್ತು ಯೋಗವನ್ನು ಪ್ರಮೋಟ್ ಮಾಡಲಿಕ್ಕೆ ಸೊ ಭಾರತದಲ್ಲಿ ಕೈಗೊಂಡಿರುವಂಥ ಒಂದು ಉಪಕ್ರಮವಾಗಿದೆ. ಹಾಗೆ ಇಲ್ಲಿ UPI ವ್ಯವಸ್ಥೆನ ಕೂಡ ಬಳಸಲಾಗತ್ತೆ. ಅಂದರೆ ಪೇಟಿಎಮ್ ಆಗಿರ್ಬೋದು, ಫೋನ್ಪೇ ಆಗಿರ್ಬೋದು, ಈ ರೀತಿಯ ಒಂದು ವ್ಯವಸ್ಥೆನ ಕೂಡ ಅಲ್ಲಿ ಬಳಸಲಾಗತ್ತೆ. ಹಾಗೆ ವೇ ಅಹೆಡ್ ಅಂದರೆ ಇವಾಗ ಎರಡು ದೇಶಗಳ ನಡುವಿನ ಸಂಬಂಧ ಸುಧಾರಣೆಗೊಳ್ಬೇಕಿದ್ರೆ ಏನೆಲ್ಲ ಒಂದು ಇಲ್ಲಿ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ ಅಂದರೆ ಸೊ ಇಲ್ಲಿ ವೀಕ್ ಆಗಿರುವಂಥ ಏರಿಯಾ ಅಂತಂದರೆ ಎಕನಾಮಿಕ್ ಕೋಆಪ್ರೇಷನ್, ಅಂದರೆ ಎರಡೂ ದೇಶಗಳ ನಡುವೆ ವ್ಯಾಪಾರ ಅನ್ನುವಂಥದ್ದು ಕಡಿಮೆ ಇದೆ. ಸೊ ಹೀಗಾಗಿ ಅದು ಏರಿಕೆ ಆಗಬೇಕಾಗಿದೆ. ಹಾಗೆ ಡಿಫೆನ್ಸ್ ಕೋಆಪ್ರೇಷನ್, ರಕ್ಷಣಾ ಸಹಕಾರ, ಏನು ಇವಾಗ ಭಾರತದ ಒಂದು ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನ ಅದು ನಿರಾಕರಣೆಯನ್ನು ಮಾಡ್ತಾ ಇದೆ ಅಲ್ವಾ, ಸೊ ಅದರ ಕುರಿತಾಗಿ ಇಲ್ಲಿ ಕೈಗೊಳ್ಳಬೇಕಾಗಿರುವಂಥ ಪ್ರಮುಖ ಒಂದು ಕ್ರಮವಾಗಿದೆ. ಹಾಗೆ ಕೊಲಾಬ್ರೇಟಿಂಗ್ ಆನ್ ಇಂಡಿಯಾ ಲೆಡ್ ಇನಿಷಿಯೇಟಿವ್, ದೆನ್ ಸಾಫ್ಟ್ ಪವರ್, ಸೊ ಟ್ರೆಡಿಷನಲ್ ಮೆಡಿಸಿನ್ ಅಂದರೆ ಇಲ್ಲಿ ಸಾಂಪ್ರದಾಯಿಕ ಆಯುರ್ವೇದಗಳನ್ನು ಭಾರತ ಏನು ಮಾಡ್ಬೋದು ಅಂತಾರೆ ಈ ಒಂದು ಪದ್ಧತಿಯನ್ನು ಮಲೇಷ್ಯಾದಲ್ಲಿ ಪರಿಚಯಿಸ್ಬೋದು. ಹಾಗೆ ಕಲ್ಚರಲ್ ಡಿಪ್ಲೊಮ್ಯಾಸಿ, ಸೊ ಇಲ್ಲಿ ಮಲೇಷ್ಯಾದಲ್ಲಿ ಹೆಚ್ಚಾಗಿ ಏನಂತಂದರೆ ಬೌದ್ಧ ಧರ್ಮ ಅನ್ನುವಂಥದ್ದು ಕಂಡುಬರುತ್ತೆ. ಬೌದ್ಧ ಧರ್ಮ ಉದಯವಾಗಿರುವಂಥದ್ದು ಭಾರತದಲ್ಲಿ. ಸೊ ಹೀಗಾಗಿ ಈ ಒಂದು ಸನ್ನಿವೇಶನ ಬಳಸಿಕೊಳ್ಬೇಕಾಗತ್ತೆ ಭಾರತ. ನೆಕ್ಸ್ಟ್ ಒನ್, ಇಂಡಿಯಾ ಸೆಂಟ್ರಲ್ ಆ್ಯಂಡ್ ಈಸ್ಟರ್ನ್ ಯುರೋಪ್ ರಿಲೇಷನ್, ಅಂದರೆ ಭಾರತ ಮತ್ತು ಮಧ್ಯ ಮತ್ತು ಈ ಪೂರ್ವ ಯುರೋಪ್ಗಳ ನಡುವಿನ ಸಂಬಂಧಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಯವರು ಪೋಲ್ಯಾಂಡ್ಗೆ ಭೇಟಿಯನ್ನು ನೀಡಿರ್ತಾರೆ. ಎಸ್, ಸೊ ಈ ಹಿನ್ನೆಲೆಯಲ್ಲಿ ಮಧ್ಯ ಮತ್ತು ಈ ಪೂರ್ವ ಯುರೋಪ್ನಿಂದ ಭಾರತಕ್ಕೆ ಏನೆಲ್ಲ ಮಹತ್ವಗಳಾಗುತ್ತೆ ಅಂತ ನೋಡೋಣ. ಸ್ಟ್ರಾಟಜಿಕ್ ಲೊಕೇಶನ್, ಸೊ ಇವುಗಳ ಎಲ್ಲಿ ಕಂಡು ಬರುತ್ತೆ ಅಂದರೆ ಈ ಒಂದು ದೇಶಗಳು ಬಿಟ್ವೀನ್ ರಷ್ಯಾ ಆ್ಯಂಡ್ ಮಿಡಲ್ ಈಸ್ಟ್. ಎಸ್, ಸೊ ಹೀಗಾಗಿ ಏನು ಭಾರತದಿಂದ ರಫ್ತಾಗುವಂಥ ವಸ್ತುಗಳು ಅಂದರೆ ಯುರೋಪ್ಗೆ ರಫ್ತಾಗುವಂಥ ದೇಶಗಳ ಒಂದು ಹೆಬ್ಬಾಗಲಾಗಿ ಈ ದೇಶಗಳು ಕಂಡುಬರುತ್ತೆ. ಎಸ್, ಹಾಗೆ ಈ ಒಂದು ಪ್ರದೇಶದಲ್ಲಿ ಚೀನಾದ ಒಂದು ಪ್ರಭಾವವನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ಈ ದೇಶಗಳು ಬೇಕಾಗತ್ತೆ. ಸೊ ಅಂದರೆ ಇಲ್ಲಿ ಚೀನಾ ಏನು ಮಾಡಿದೆ ಅಂದರೆ 16+1 ಇನಿಷಿಯೇಟಿವ್ನ ತೆಗೆದುಕೊಂಡು ಬಂದಿದೆ. ಏನಿದೆ 16+1 ಇನಿಷಿಯೇಟಿವ್ ಅಂತಂದರೆ ಚೀನಾ ಟು ಪ್ರಮೋಟ್ ಬಿಸ್ನೆಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ರಿಲೇಷನ್ ವಿತ್ 16 ಕಂಟ್ರೀಸ್ ಆಫ್ ಸೆಂಟ್ರಲ್ ಏಷ್ಯಾ, ಅಂದರೆ ಈ ಮಧ್ಯ ಏಷ್ಯಾದ 16 ದೇಶಗಳ ಅಲ್ಲಿ ಮತ್ತು ಈ ಈಸ್ಟರ್ನ್ ಯುರೋಪ್ನಲ್ಲಿ ಈ ಬಿಸ್ನೆಸ್ ಮತ್ತು ಇನ್ವೆಸ್ಟ್ಮೆಂಟ್ ಸಂಬಂಧಗಳನ್ನ ವೃದ್ಧಿಸಿಕೊಳ್ಳುವಂಥ ಅಥವಾ ಉತ್ತೇಜಿಸುವಂಥ ಒಂದು ಕ್ರಮವಾಗಿ ಕಂಡುಬರುತ್ತೆ. ರಿಫಾರ್ಮ್ ಮಲ್ಟಿಲ್ಯಾಟರಲಿಸಮ್, ಅಂದರೆ ಭಾರತಕ್ಕೆ ಏನು ಇಲ್ಲಿ ಒಂದು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಖಾಯಂ ಸದಸ್ಯತ್ವ ಸ್ಥಾನವನ್ನು ಕೂಡ ಇವು ಬೆಂಬಲಿಸ್ತಾ ಇದೆ. ಹಾಗೆ ಇಂಡಿಯಾಸ್ ಔಟ್ರೀಚ್ ಟು ಸೆಂಟ್ರಲ್ ಈಸ್ಟರ್ನ್ ಯುರೋಪ್, ಅಂದರೆ ಯಾವ ರೀತಿಯಲ್ಲಿ ಸಂಬಂಧ ಇದೆ ಈ ಒಂದು ದೇಶಗಳೊಟ್ಟಿಗೆ ಅಂತ ನೋಡೋಣ. ಸೊ ಸ್ಟ್ರಾಟಜಿಕ್ ಎಂಗೇಜ್ಮೆಂಟ್, ಕಾರ್ಯತಂತ್ರದ ಪಾಲುದಾರಿಕೆ ಯಾವ ರೀತಿ ಇದೆ ಅಂತಂದರೆ ಸೊ ಇದು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಹಲವಾರು ಒಂದು ವಲಯಗಳಲ್ಲಿ ಭಾರತ ಈ ದೇಶಗಳೊಟ್ಟಿಗೆ ಏನು ಮಾಡ್ತಾ ಇದ್ದಾರೆ, ಸಂಬಂಧವನ್ನು ವೃದ್ಧಿಸಿಕೊಳ್ತಾ ಇದೆ. ಹಾಗೆ ಎಕನಾಮಿಕ್ ಆ್ಯಂಡ್ ಕಮರ್ಷಿಯಲ್ ರಿಲೇಷನ್, ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಸೊ ಪೋಲ್ಯಾಂಡ್ ಈಸ್ ಇಂಡಿಯಾಸ್ ಲಾರ್ಜೆಸ್ಟ್ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಪಾರ್ಟ್ನರ್ ಇನ್ ಸೆಂಟ್ರಲ್ ಆ್ಯಂಡ್ ಈಸ್ಟರ್ನ್ ಯುರೋಪ್. ಎಸ್, ಸೊ ಇಲ್ಲಿ ಮಧ್ಯ ಮತ್ತು ಪೂರ್ವ ಒಂದು ಯುರೋಪ್ನಲ್ಲಿ ಅತಿ ದೊಡ್ಡ ಒಂದು ವ್ಯಾಪಾರ ಪಾಲುದಾರರಾಗಿ ಯಾರು ಕಂಡು ಬರ್ತಾರೆ, ಇಲ್ಲಿ ಪೋಲ್ಯಾಂಡ್ ಕಂಡು ಬರುತ್ತೆ. ಹಾಗೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಕೂಡ ಇಲ್ಲಿ ಅಭಿವೃದ್ಧಿಯನ್ನು ಮಾಡಲಾಗ್ತಾ ಇದೆ. ಕನ್ಸರ್ನ್ ಇನ್ ಇಂಡಿಯಾ ರೀಓರಿಯೆಂಟೇಷನ್ ಟುವರ್ಡ್ಸ್ ಈಸ್ಟರ್ನ್ ಯುರೋಪ್, ಅಂದರೆ ಇಲ್ಲಿ ಏನು ಕಳವಳಗಳಾಗತ್ತೆ ಎರಡು ದೇಶಗಳು, ಅಂದರೆ ಈ ಸಂಬಂಧಗಳ ಒಂದು ಸುಧಾರಣೆ ಆಗಬೇಕಿದ್ರೆ ಸೊ ಇಂಡಿಯಾ ರಷ್ಯಾ ರಿಲೇಷನ್. ಎಸ್, ಸೊ ಇಲ್ಲಿ ಭಾರತ ಮತ್ತು ರಷ್ಯಾದ ಒಂದು ಸಂಬಂಧಗಳು ಇಲ್ಲಿ ವೃದ್ಧಿಸಿಕೊಳ್ತಾ ಇದೆ ಅಂತ ಈ ಒಂದು ದೇಶಗಳೊಟ್ಟಿಗಿನ ಸಂಬಂಧ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಹಾಗೆ ಚೇಂಜಿಂಗ್ ಜಿಯೋ ಪಾಲಿಟಿಕ್ಸ್ ಆಫ್ ದ ಯುರೇಷಿಯನ್ ರೀಜನ್. ಎಸ್, ಸೊ ಇಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ ಅಂತಂದರೆ ರಷ್ಯಾ ಮತ್ತು ಉಕ್ರೇನ್ ಒಂದು ಯುದ್ಧ ನಡೀತಾ ಇರೋದರಿಂದ ಅಲ್ಲಿನ ಒಂದು ಬದಲಾವಣೆಗಳು ಆಗ್ತಾ ಇದೆ, ಹಲವಾರು ರೀತಿಯ ಒಂದು ಬದಲಾವಣೆಗಳು ಕೂಡ ಆಗ್ತಾ ಇದೆ. ಹಾಗೆ ಸೊ ಈ ಒಂದು ಭಾಗದಲ್ಲೂ ಕೂಡ ಚೀನಾದ ಪ್ರಭಾವ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಏನು ಈ ದೇಶಗಳೊಟ್ಟಿಗೆ ಭಾರತ ಮಾಡಿಕೊಂಡಿರುವಂಥ ಹಲವಾರು ಯೋಜನೆಗಳು ಕೂಡ ಇಲ್ಲಿ ವಿಳಂಬವಾಗ್ತಾ ಇರುವುದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಒನ್, ಇಂಡಿಯಾ ಪೋಲ್ಯಾಂಡ್ ರಿಲೇಷನ್ಶಿಪ್.
ಸೊ ಭಾರತದ ಪ್ರಧಾನಮಂತ್ರಿಯವರು ಏನು ಮಾಡಿದ್ದಾರೆ, ಈ ಪೋಲ್ಯಾಂಡ್ಗೆ ಭೇಟಿಯನ್ನು ನೀಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಭೇಟಿ ಆದಂಥ ಸಂದರ್ಭದಲ್ಲಿ ಏನೆಲ್ಲ ಒಂದು ಪ್ರಮುಖ ಬೆಳವಣಿಗೆ ಆಗಿದೆ ಅಂತ ನೋಡೋಣ. ಸೊ ಇಲ್ಲಿ ಒಂದು ಒಪ್ಪಂದಕ್ಕೆ ಸಹಿಯನ್ನು ಕೂಡ ಹಾಕಲಾಗತ್ತೆ. ಅಗ್ರೀಡ್ ಸೋಷಿಯಲ್ ಸೆಕ್ಯೂರಿಟಿ ಅಗ್ರಿಮೆಂಟ್ ಅಂದರೆ ಏನು ಭಾರತ ಮತ್ತು ಈ ಭಾರತದಿಂದ ಪೋಲ್ಯಾಂಡಿಂದ ಭಾರತಕ್ಕೆ ಬಂದಿರುವಂಥ ಪ್ರಜೆಗಳ ಒಂದು ರಕ್ಷಣೆಗೆ ಸಂಬಂಧಪಟ್ಟಂತೆ ಅಥವಾ ಕೆಲಸಗಾರರಿಗೆ ಸಂಬಂಧಪಟ್ಟಂಥ ಒಂದು ಒಪ್ಪಂದ. ಹಾಗೆ ಇಂಡಿಯಾ ಟು ಸ್ಟಾರ್ಟ್ ಜಮ್ ಸಾಹಿಬ್ ಆಫ್ ನವನಗರ್ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪೋಲ್ಯಾಂಡ್. ಸೊ ಈ ಒಂದು ಯೋಜನೆಯನ್ನು ಕೂಡ ಇಲ್ಲಿ ಆರಂಭ ಮಾಡುತ್ತೆ ಭಾರತ. ಎಸ್, ಸೊ ಏನು ಈ ಒಂದು ಇವರ ಒಂದು ಹೆಸರಿನಡಿಯಲ್ಲಿ ಆ ಒಂದು ಪ್ರೋಗ್ರಾಮನ್ನು ಪೋಲ್ಯಾಂಡ್ನಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಾರಣ ಏನು ಅಂತ ನೋಡೋಣ. ಸೊ ಎರಡನೇ ಒಂದು ಜಾಗತಿಕ ಯುದ್ಧದ ಸಂದರ್ಭದಲ್ಲಿ ಅಂದರೆ ಈ 1942ರಲ್ಲಿ ಏನು ಮಾಡಿರ್ತಾರೆ ಅಂತಂದರೆ ಈ ಗುಜರಾತ್ನ ಇಲ್ಲಿ ಜಮ್ನಗರ್ ಇದೆಲ್ಲ ಬರುತ್ತೆ, ಇದು ಗುಜರಾತ್ನಲ್ಲಿ ಬರುತ್ತೆ. ಆ ಗುಜರಾತ್ನ ರಾಜನಾದಂಥ ಮಹಾರಾಜ ಜಮ್ ಸಾಹಿಬ್ ದಿಗ್ವಿಜಯ್ ಸಿಂಗ್ ಸೊ ಇವ್ರೇನು ಮಾಡಿರ್ತಾರೆ ಅಂತಂದರೆ ಈ ಮಹಾಯುದ್ಧ ನಡೆದಂಥ ಸಂದರ್ಭದಲ್ಲಿ ಈ ಪೋಲ್ಯಾಂಡ್ನಿಂದ ಬಂದಿರುವಂಥ ಅಥವಾ ಈ USSR ಅಂದರೆ ಆವಾಗ ಎಲ್ಲ ಏನಂತಂದರೆ ಈ USSRನ ಭಾಗ ಆಗಿತ್ತಲ್ವ, ಇದು ಆ ದೇಶದಿಂದ ವಲಸೆ ಬಂದಿರುವಂಥ ಮಕ್ಕಳಿಗೆ ಏನು ಮಾಡಿರ್ತಾರೆ ಅಂತಂದರೆ ಅವರು ಆಶ್ರಯವನ್ನು ನೀಡಿರ್ತಾರೆ. ಸೊ ಹೀಗಾಗಿ ಅವರ ಒಂದು ಮೆಮೋರಿಯಲ್ ಕೂಡ ಈ ಪೋಲ್ಯಾಂಡ್ನಲ್ಲಿ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಎರಡು ದೇಶಗಳ ಒಟ್ಟಿಗೆ ಇಲ್ಲಿ 5 ಇಯರ್ ಆ್ಯಕ್ಷನ್ ಪ್ಲಾನನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. 5 ವರ್ಷಗಳ ಒಟ್ಟಿಗೆ ಭಾರತ ಮತ್ತು ಈ ಪೋಲ್ಯಾಂಡ್ ನಡುವಿನ ಸಂಬಂಧ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು. ಎಸ್, ಹಾಗೆ 5 ಇಯರ್ ಆ್ಯಕ್ಷನ್ ಪ್ಲಾನ್ ಫಾರ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಎಸ್, ಸೊ ಇಲ್ಲಿ ಯಾವ್ಯಾವೆಲ್ಲ ಒಂದು ಕ್ಷೇತ್ರಗಳಲ್ಲಿ ಇಲ್ಲಿ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ಕಂಡುಬರಬೇಕಂತಂದರೆ ಮೊದಲನೇದಾಗಿ ಪೊಲಿಟಿಕಲ್ ಡೈಲಾಗ್ ಆ್ಯಂಡ್ ಮತ್ತು ಈ ಭದ್ರತಾ ಸಹಕಾರಕ್ಕೆ ಸಂಬಂಧಪಟ್ಟಂತೆ, ವ್ಯಾಪಾರ ಮತ್ತು ಹೂಡಿಕೆಗೆ ಸಂಬಂಧಪಟ್ಟಂತೆ, ಹಾಗೆ ಟೆರರಿಸಮ್ ಅಂದರೆ ಏನು ಎರಡೂ ದೇಶದ ನಡುವೆ ಕಾಮನ್ ಆಗಿರುವಂಥ ಅಂಶಗಳೇನಂತಂದರೆ ಭಯೋತ್ಪಾದನೆ. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಸಹಕಾರವನ್ನು ಹೊಂದಬೇಕನ್ನೋದರ ಕುರಿತು 5 ವರ್ಷಗಳಲ್ಲಿ ಸೊ ಈ ಒಂದು ಯೋಜನೆಗೆ ಸಹಿಯನ್ನು ಹಾಕಲಾಗಿದೆ. ದೆನ್ ನೆಕ್ಸ್ಟ್ ಒನ್, ಇಂಡಿಯಾ ಉಕ್ರೇನ್ ರಿಲೇಷನ್ಶಿಪ್. ಸೊ ಇದು ಕೂಡ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಭಾರತ ಪ್ರಧಾನಮಂತ್ರಿಯವರು ಉಕ್ರೇನ್ಗೆ ಭೇಟಿಯನ್ನು ನೀಡಿದರು. ಸೊ ಈ ಒಂದು ಸಂದರ್ಭದಲ್ಲಿ ಆದಂಥ ಬೆಳವಣಿಗೆಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಎರಡು ದೇಶಗಳು ಏನು ಮಾಡುತ್ತೆ ಅಂದರೆ ತಮ್ಮ ಕಾಂಪ್ರಹೆನ್ಸಿವ್ ಪಾರ್ಟ್ನರ್ಶಿಪ್ಪನ್ನು ಅಪ್ಗ್ರೇಡನ್ನು ಮಾಡಿಕೊಳ್ಳುತ್ತೆ. ಹಾಗೆ ಇಲ್ಲಿ ಭೀಷ್ಮ ಕ್ಯೂಬನ್ನು ಭಾರತ ಇಲ್ಲಿ ಆರೋಗ್ಯ ಮೈತ್ರಿಯ ಒಂದು ಯೋಜನೆಯ ಭಾಗವಾಗಿ ಅವುಗಳಿಗೆ ನೀಡುತ್ತೆ. ಹಾಗಿದ್ರೆ ಇಲ್ಲಿ ಭೀಷ್ಮ ಕ್ಯೂಬ್ಗಳಂತಂದರೆ ಅದು ಒಂದು ರೀತಿ ಹಾಸ್ಪಿಟಲ್, ಅದು ಅವುಗಳನ್ನ ನೀವು ಕ್ಯಾರಿ ಮಾಡ್ಬೋದಾಗಿರುತ್ತೆ. ಪೋರ್ಟೇಬಲ್ ಹಾಸ್ಪಿಟಲ್ ಅಂತ ಕರೀತಾರೆ ಅವಕ್ಕೆ. ಅಂದರೆ ಸಂಘರ್ಷ ಪೀಡಿತ ಸ್ಥಳಗಳಲ್ಲಿ ಅಥವಾ ಒಂದು ದುರ್ಗಮ ಪ್ರದೇಶಗಳಲ್ಲಿ ಅಂದರೆ ಬೆಟ್ಟ ಗುಡ್ಡಗಳಲ್ಲಿ ಏನು ಮಾಡ್ಬೋದು ಅಂತಂದರೆ ಆ ರೀತಿ ಒಂದು ಪೋರ್ಟೇಬಲ್ ಹಾಸ್ಪಿಟಲ್ ನಾವು ಅಲ್ಲಿ ಕೊಂಡೊಯ್ಬೋದು. ಅದರಲ್ಲಿ ಸುಮಾರು ನಮಗೆ 250 ಏನಂತಂದರೆ ಜನರಿಗೆ ಚಿಕಿತ್ಸೆಯನ್ನು ನೀಡುವಂಥ ವ್ಯವಸ್ಥೆನ ಆ ಒಂದು ಕ್ಯೂಬ್ ಹೊಂದಿರುತ್ತೆ. ಅಂದರೆ ಅಲ್ಲಿ ಆ ಒಂದು ಕ್ಯೂಬ್ನಲ್ಲಿ ಎಲ್ಲ ರೀತಿಯ ವೈದ್ಯಕೀಯ ಸೌಲಭ್ಯಗಳು ಅದರಲ್ಲಿ ಸಿಗುತ್ತೆ. ಹಾಗೆ ಎರಡೂ ದೇಶವು ಏನು ಮಾಡುತ್ತಂದರೆ ಇಲ್ಲಿ ಕೃಷಿ ಮತ್ತು ಈ ಆಹಾರ ಒಂದು ಉದ್ಯಮದ ಮೇಲೆ ಮತ್ತು ಈ ಮೆಡಿಕಲ್ ಪ್ರಾಡಕ್ಟ್ಸ್ ರೆಗ್ಯುಲೇಷನ್ ಕುರಿತು ಏನು ಮಾಡುತ್ತೆ ಅಲ್ಲಿ ಒಪ್ಪಂದವನ್ನು ಕೂಡ ಮಾಡಿಕೊಳ್ಳುತ್ತೆ. ಹಾಗೆ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ PM ವಿಸಿಟ್ ಟು ಉಕ್ರೇನ್. ಹಾಗಿದ್ರೆ ಭಾರತ ಇಲ್ಲಿ ಉಕ್ರೇನ್ಗೆ ಭೇಟಿಯನ್ನು ನೀಡುವುದರಿಂದ ಭಾರತಕ್ಕೆ ಅದು ಯಾವ ರೀತಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತ. ಸೊ ಮೆಂಡಿಂಗ್ ಪೆನ್ಸಸ್ ವಿತ್ ಉಕ್ರೇನ್. ಸೊ ಈ ಹಿಂದೆ ಅಂದರೆ ಉಕ್ರೇನ್ಗೆ ಭೇಟಿಯನ್ನು ನೀಡುವ ಮೊದಲು ಭಾರತ ಏನು ಮಾಡಿತ್ತು ಅಂದರೆ ರಷ್ಯಾಗೆ ಭೇಟಿಯನ್ನು ನೀಡಿರುತ್ತೆ. ಈ ಭೇಟಿಯನ್ನು ಏನು ಮಾಡಿರ್ತಾರೆ ಉಕ್ರೇನ್ ಅವರು ಟೀಕೆಯನ್ನು ಮಾಡ್ತಾರೆ. ಸೊ ಹೀಗಾಗಿ ಅದರ ನೆಕ್ಸ್ಟ್ ಏನು ಮಾಡುತ್ತೆ ಭಾರತ ಉಕ್ರೇನ್ಗೆ ಭೇಟಿಯನ್ನು ನೀಡುತ್ತೆ. ಹಾಗೆ ಎಸ್ಟಾಬ್ಲಿಷ್ಡ್ ಇಂಡಿಯಾ ಆಸ್ ಅ ಗ್ಲೋಬಲ್ ಮೀಡಿಯೇಟರ್. ಅಂದರೆ ಏನು ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೀತಾ ಇರುವಂಥ ಸಂಘರ್ಷದಲ್ಲಿ ಭಾರತ ಶಾಂತಿಯನ್ನು ತರಲಿಕ್ಕೆ ಒಂದು ರೀತಿಯ ಮಧ್ಯಸ್ಥಗಾರನಾಗಿ ಅದು ರೂಪುಗೊಳ್ತಾ ಇದೆ ಅಂತ ಹೇಳಿ ಇದು ತೋರಿಸುತ್ತೆ. ಎಸ್, ಶಿಫ್ಟ್ ಇನ್ ಇಂಡಿಯಾ ನ್ಯೂಟ್ರಾಲಿಟಿ ಇನ್ ಫಾರಿನ್ ಪಾಲಿಸಿ. ಸೊ ಅಂದರೆ ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ತಟಸ್ಥ ಅಂತ ಗುರುತಿಸಿಕೊಳ್ಳೋದ್ರಿಂದ ಏನಾಗ್ತಾಯಿದ್ರೆ ಅದು ಅಂದರೆ ಅದರಿಂದ ಹೊರಗೆ ಬರ್ತಾ ಇದೆ. ಅಂದರೆ ಇದು ಎರಡು ದೇಶಗಳ ನಡುವೆ ಇಲ್ಲಿ ಮೀಡಿಯೇಟರ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಸೊ ಇಲ್ಲಿ ಎರಡು ದೇಶಗಳೊಟ್ಟಿಗೆ ಸಂಬಂಧ ಅನ್ನುವಂಥದ್ದು ಇಲ್ಲಿ ರೋಲ್ ಇಂಡಿಯಾ ಕ್ಯಾನ್ ಪ್ಲೇ ಇನ್ ಮೀಡಿಯೇಟರ್ ಇನ್ ರಷ್ಯಾ ಉಕ್ರೇನ್ ವಾರ್. ಎರಡು ದೇಶಗಳೊಟ್ಟಿಗಿನ ಸಂಘರ್ಷನ ಕಡಿಮೆ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯದು ಪಾತ್ರವನ್ನು ವಹಿಸುತ್ತೆ ಭಾರತ ಅಂತ ನೋಡೋಣ. ಸೊ ಕೋಆಪರೇಷನ್ ಇನ್ ಅಪ್ಹೋಲ್ಡಿಂಗ್ UN ಚಾರ್ಟರ್. ಅಂದರೆ UN ಚಾರ್ಟರ್ ಅಂತಂದರೆ ಏನಿಲ್ಲಿ ಅದರಲ್ಲಿ ಏನಿದೆ, ಯುದ್ಧವನ್ನು ಕಡಿಮೆ ಮಾಡಬೇಕು ಅಥವಾ ಯುದ್ಧವನ್ನು ಕೊನೆಗಾಣಿಸ್ಬೇಕಂತ ಇದೆ ಅಲ್ವಾ, ಅದಕ್ಕೆ ಅನುಗುಣವಾಗಿ ಭಾರತ ಇಲ್ಲಿ
ಕೆಲಸವನ್ನು ಮಾಡ್ತಾ ಇದೆ. ಹಾಗೆ ಗ್ಲೋಬಲ್ ಫುಡ್ ಸೆಕ್ಯುರಿಟಿಯನ್ನು, ಅಂದರೆ ಇಲ್ಲಿ ಮೇಜರಾಗಿ ರಷ್ಯಾ ಮತ್ತು ಉಕ್ರೇನ್ ಕೃಷಿಯಲ್ಲಿ ತುಂಬಾ ಅಡ್ವಾನ್ಸ್ ಆಗಿರುವಂಥ ದೇಶಗಳಾಗಿವೆ. ಸೊ ಹೀಗಾಗಿ ಭಾರತಕ್ಕೆ ಇದರ ಅಗತ್ಯ ಇದೆ, ಆಹಾರ ಒಂದು ಭದ್ರತೆಯನ್ನು ಕಾಯ್ದುಕೊಳ್ಳುವಂಥ ನಿಟ್ಟಿನಲ್ಲಿ. ಹಾಗೆ ಸಿಗ್ನಿಫಿಕೆನ್ಸ್ ಆಫ್ ಉಕ್ರೇನ್ ಫಾರ್ ಇಂಡಿಯಾ. ಸೊ ಭಾರತಕ್ಕೆ ಉಕ್ರೇನ್ ಯಾಕೆ ಇಷ್ಟು ಮಹತ್ವ ಆಗುತ್ತೆ ಅಂತ ನೋಡೋಣ. ಡಿಫೆನ್ಸ್ ಕೋಆಪ್ರೇಷನ್. ಸೊ ರಕ್ಷಣಾ ಸಹಕಾರ. ಭಾರತ ಈ ಉಕ್ರೇನ್ ಕೂಡ ಏನಂತಂದರೆ ಈ ರಷ್ಯಾದಂತೆ ಹಲವಾರು ಒಂದು ಮಿಲಿಟ್ರಿ ಇಕ್ವಿಪ್ಮೆಂಟ್ಗಳನ್ನ ಭಾರತಕ್ಕೆ ಸರಬರಾಜನ್ನು ಮಾಡುತ್ತೆ. ಹಾಗೆ ಟ್ರೇಡ್ ಎಕಾನಮಿ. ಭಾರತದೊಟ್ಟಿಗೆ ಇದು ಅಂದರೆ ಉಕ್ರೇನಿಂದ ಯಾವೆಲ್ಲ ಸರಕುಗಳು ಭಾರತಕ್ಕೆ ರಫ್ತಾಗತ್ತೆ ಅಂದರೆ ಕೃಷಿ ಉತ್ಪನ್ನಗಳು, ಅಗ್ರಿಕಲ್ಚರ್ ಐಟಮ್, ಮೆಟಲರ್ಜಿಕಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಮತ್ತು ಪಾಲಿಮರ್ಗಳು ಉಕ್ರೇನಿಂದ ಭಾರತಕ್ಕೆ ರಫ್ತಾಗತ್ತೆ. ಹಾಗೆ ಮೇಜರಾಗಿ ಇಲ್ಲಿ ಸೂರ್ಯಕಾಂತಿ ಎಣ್ಣೆನ ನಾವು ಈ ಒಂದು ಉಕ್ರೇನಿಂದ ಆಮದನ ಮಾಡಿಕೊಳ್ತೀವಿ. ಎಸ್. ನೆಕ್ಸ್ಟ್ ಇಲ್ಲಿ ಪೋಸ್ಟ್ ವಾರ್ ರಿಕವರಿ ಆ್ಯಂಡ್ ರೀಕನ್ಸ್ಟ್ರಕ್ಷನ್. ಏನಿವಾಗ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಒಂದು ಸಂಘರ್ಷದಲ್ಲಿ ಈ ಉಕ್ರೇನ್ನಲ್ಲಿ ಆಗಿರುವಂಥ ಹಾನಿ ಏನಿರುತ್ತಲ್ವ ಅದನ್ನು ಮರು ನಿರ್ಮಾಣವನ್ನು ಮಾಡಲಿಕ್ಕೆ ಭಾರತೀಯ ಕಂಪ್ನಿಗಳು ಕೂಡ ಅದರಲ್ಲಿ ಇನ್ವಾಲ್ವ್ ಆಗುತ್ತೆ. ಹಾಗೆ ರಿಫಾರ್ಮ್ ಮಲ್ಟಿಲ್ಯಾಟರಲಿಸಮ್. ಭಾರತವು ಕೂಡ ಏನು ಮಾಡ್ತಾ ಇದೆ ಅಂತಂದರೆ ಈ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಅನ್ನುವಂಥದ್ದು ವಿಸ್ತರಣೆ ಆಗಬೇಕಂತ ಹೇಳಿ ಡಿಮ್ಯಾಂಡನ್ನು ಮಾಡ್ತಾ ಇದೆ ಅಲ್ವಾ, ಅದಕ್ಕೆ ಇಲ್ಲಿ ಉಕ್ರೇನ್ ಕೂಡ ಬೆಂಬಲವನ್ನು ನೀಡ್ತಾ ಇದೆ. ಹಾಗಿದ್ರೆ ಇಲ್ಲಿ ಎರಡೂ ದೇಶಗಳ ನಡುವಿನ ಒಂದಿಷ್ಟು ಸಂಬಂಧಗಳ ನಡುವಿನ ಸವಾಲುಗಳ ಬಗ್ಗೆ ನೋಡೋಣ. ಎಸ್. ಸೊ ರಷ್ಯಾ ಇಂಡಿಯಾ ರಿಲೇಷನ್. ಸೊ ಇಲ್ಲಿ ಮೇಜರಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ. ಬಟ್ ಇಲ್ಲಿ ಭಾರತದ ಸಂಬಂಧ ಅನ್ನುವಂಥದ್ದು ಚೆನ್ನಾಗಿರುವಂಥದ್ದು ರಷ್ಯಾ ನಡುವೆ ಇದೆ. ಸೊ ಹೀಗಾಗಿ ಇದು ನೇರವಾಗಿ ಭಾರತಕ್ಕೆ ಏನಂತಂದರೆ ಇದು ಒಂದು ರೀತಿ ಸವಾಲಾಗಿ ಕಂಡುಬರುತ್ತೆ. ಎರಡು ದೇಶದ ನಡುವಿನ ಒಂದು ಸಂಬಂಧವನ್ನು ಸಮತೋಲನಗೊಳಿಸಿಕೊಂಡು ಹೋಗುವಂಥದ್ದು. ಹಾಗೆ ಡಿಕ್ಲೈನಿಂಗ್ ಟ್ರೇಡ್. ಸೊ ಇಲ್ಲಿ ಎರಡು ದೇಶದ ನಡುವಿನ ವ್ಯಾಪಾರ ಅನ್ನುವಂಥದ್ದು ಇಲ್ಲಿ ಕಡಿಮೆ ಆಗ್ತಾ ಇದೆ. ಹಾಗೆ ಹಿಸ್ಟೋರಿಕಲ್ ಬ್ಯಾಗೇಜಸ್, ಅಂದರೆ ಐತಿಹಾಸಿಕವಾಗಿ ನೋಡೋದಾದರೆ ಭಾರತಕ್ಕೆ ಇಲ್ಲಿ ಉಕ್ರೇನ್ ಯಾವ ರೀತಿ ಟೀಕೆಯನ್ನು ಮಾಡ್ತಾ ಇದೆ ಅಂದರೆ ನ್ಯೂಕ್ಲಿಯರ್ ಏನು ಪರಮಾಣು ಪರೀಕ್ಷೆನ ಮಾಡುತ್ತಲ್ವ ಅದನ್ನು ಟೀಕೆಯನ್ನು ಮಾಡುತ್ತೆ. ಹಾಗೆ ಇದರೊಟ್ಟಿಗೆ ಉಕ್ರೇನ್ ಏನು ಮಾಡ್ತಾ ಇದೆ ಅಂತಂದರೆ ಪಾಕಿಸ್ತಾನಕ್ಕೆ ಇಲ್ಲಿ ರಕ್ಷಣಾ ಇಕ್ವಿಪ್ಮೆಂಟ್ಗಳನ್ನ ಅಥವಾ ಸಲಕರಣೆಗಳನ್ನ ರಫ್ತನ್ನು ಮಾಡ್ತಾ ಇದೆ. ಎಸ್. ಸೊ ಇದಿಷ್ಟು ಪಾರ್ಟ್ 1ನಲ್ಲಿ ನಾವು ಇಂಟರ್ನ್ಯಾಷನಲ್ ರಿಲೇಷನ್ ಬಗ್ಗೆ ನೋಡಿದ್ದೀವಿ. ಸೊ ನೆಕ್ಸ್ಟ್ ಕೂಡ ನಾವು ಪಾರ್ಟ್ 2ನಲ್ಲಿ ಕೂಡ ಅಂದರೆ ಈ ಪ್ಯಾರಾ ಡಿಪ್ಲೊಮ್ಯಾಸಿಯಿಂದ ನಾವು ಸೆಕೆಂಡ್ ಪಾರ್ಟನ್ನು ಕೂಡ ಈ ಇಂಟರ್ನ್ಯಾಷನಲ್ ರಿಲೇಷನ್ನ ಮೇಲೆ ಮಾಡಲಿದ್ದೀವಿ. ಸೊ ಎಲ್ರಿಗೂ ಕೂಡ ನಮಸ್ಕಾರ.